ಸೊ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಯಾರಾದ್ರೂ ಸ್ವಲ್ಪ ರಿಪ್ಲೈ ಮಾಡಿ, ಒಂದ್ ಸ್ವಲ್ಪ ಬೇಗ ಆಗುತ್ತೆ ನನ್ನ ಕೆಲಸ. ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ಲ ಇವಾಗ ಸ್ಕ್ರೀನ್? ಇಲ್ಲ ಸರ್. ಶೇರ್ ಆಗ್ತಿಲ್ಲ, ಇನ್ನೂ ಶೇರ್ ಆಗಿಲ್ಲ. ಓಕೆ, ಇವಾಗ ಏನಾದ್ರು ನೋ ಸರ್. ಇವಾಗ ಏನಾದ್ರು ಇಲ್ಲ? ಓಕೆ, ನೋ. ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ, ಇನ್ನೊಂದ್ಸಲ ನಾನು ಟ್ರೈ ಮಾಡ್ತೀನಿ. ಶೇರ್ ಡಿವೈಸ್. ಓಕೆ, ಸರ್ ನಾವು ಇವಾಗಿಲ್ಲ? ಶೇರ್ ಆಗಿದೆ ಸರ್, ಶೇರ್ ಆಗಿದೆ. ಇವಾಗ ಕಾಣಿಸ್ತಾ ಇಲ್ವಾ ಶೇರ್ ಸ್ಕ್ರೀನ್? ಕಾಣಿಸ್ತಿದೆ ಸರ್, ಕಾಣಿಸ್ತಿದೆ, ಶೇರ್ ಆಗಿದೆ. ಓಕೆ ಓಕೆ ಓಕೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು, ಸೊ ಎಒ ಮತ್ತು ಡಬಲ್ ಎಕ್ಸಾಮ್ಸ್ ಬಂದ್ಬಿಟ್ಟು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಆಮೇಲೆ PYQ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಎಕ್ಸಾಮ್ಗೆ. PYQ ಅನಾಲಿಸಿಸ್ ಅಂದ್ರೆ ಸೊ ವೇಟೇಜ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಮತ್ತು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಎಷ್ಟು ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಕ್ಚುಲಿ. ಯಾವುದೇ ಒಬ್ಬ ಅಂದ್ರೆ ಮೀನ್ಸ್ ಅಸ್ಪಿರೆಂಟ್ಸ್ ಯಾವುದೇ ಎಕ್ಸಾಮ್ಸ್ ಪ್ರಿಪರೇಷನ್ ಆಗಲಿ, ಫಾರ್ ಎಕ್ಸಾಂಪಲ್ KS ಆಗಿರ್ಬೋದು, UPSC ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಎಕ್ಸಾಮ್ ಆಗಿರ್ಬೋದು, ಸೊ ಗ್ರೂಪ್ ಸಿ ಆಗಿರ್ಬೋದು, ಅದು ಸಿಲೆಬಸ್ ಅನ್ನ ಇಟ್ಕೊಂಡು ಸೊ ಯಾವ್ದಾದ್ರ ಮೇಲೆ ವೇಟೇಜ್ ಮೇಲೆ ಕೇಳಿದ್ದಾರೆ, ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಂಡು ಪ್ರಿಪರೇಷನ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು PYQ ಅನಾಲಿಸಿಸ್ 2017 ಅಲ್ಲಿ ಆಗಿರೋದು ನೋಟಿಫಿಕೇಶನ್. ಅದಾದ್ಮೇಲೆ ಎಂಟು ವರ್ಷ, ಸೊ ಸರಿಸುಮಾರು 8 ವರ್ಷ ಇವಾಗ ಆಗ್ತಾ ಇದೆ. ಸೊ ಯಾರು ಈ ಚಾನ್ಸಸ್ ಅನ್ನ ಬಿಟ್ಕೊಡಕ್ ಹೋಗಬೇಡಿ. ಸೊ ಯಾಕಂತಂದ್ರೆ ಸ್ವಲ್ಪ ಬಹಳ ವರ್ಷದಿಂದ ಓದ್ತಾ ಇರುವಂತ ಸ್ಟೂಡೆಂಟ್ಗಳು ಇರ್ತಾರೆ, ಇನ್ನೂ ಸ್ಟಾರ್ಟ್ ಮಾಡದೇ ಇರುವಂತ ಸ್ಟೂಡೆಂಟ್ಗಳು ಇರ್ತಾರೆ, ಇಲ್ಲ ಎಲ್ಲ ಓದ್ಕೊಂಡು ರಿವಿಷನ್ ಮಾಡುವಂತ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಮೆನಿ ಕೆಟಗರೀಸ್ ಅಲ್ಲಿ ಇದ್ದಾರೆ ಆಕ್ಚುಲಿ. ಸೊ ನೋಡೋಣ ಒಂದ್ ಸ್ವಲ್ಪ PYQ ಅನಾಲಿಸಿಸ್ ಏನೇನು ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ, ಅಗ್ರೋನಮಿ ಬಂದ್ಬಿಟ್ಟು ದೇರ್ ಆರ್ ಅರೌಂಡ್ 17 to 18, ಅರೌಂಡ್ 20 ಕ್ವಶನ್ಸ್ ಕೇಳಿದ್ದಾರೆ 2017 ಅಲ್ಲಿ. ಸಾಯಿಲ್ ಸೈನ್ಸ್ ಬಂದ್ಬಿಟ್ಟು ಓಕೆ, ಸೊ 9 ಇದೆ. ಆಮೇಲೆ ಎಂಟಮಾಲಜಿ ಬಂದ್ಬಿಟ್ಟು 11 ಇದೆ. ಸೊ ಐ ಥಿಂಕ್ ಮೇಜರ್ ಚಂಕ್ ಐತೆ ಎಂಟಮಾಲಜಿ ಕೂಡ. ಆಮೇಲೆ ಅಗ್ರೋನಮಿ, ಸಾಯಿಲ್ ಸೈನ್ಸ್, ಆಮೇಲೆ ಹಾರ್ಟಿಕಲ್ಚರ್ ಅರೌಂಡ್ 10 ಕ್ವಶನ್ಸ್. ಓಕೆ, ಅದಾದ್ಮೇಲೆ ಇಂಜಿನಿಯರಿಂಗ್ ಬಂದ್ಬಿಟ್ಟು 6, ಅನಿಮಲ್ ಸೈನ್ಸ್ 3, ಆಮೇಲೆ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು 6 ಕ್ವಶನ್. ಅದಾದ್ಮೇಲೆ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು 8 ಕ್ವಶನ್ಸ್. ಇದು ಎಕನಾಮಿಕ್ಸ್ ಬಂದ್ಬಿಟ್ಟು 8, ಸ್ಟ್ಯಾಟಿಸ್ಟಿಕ್ಸ್ 1, 2 ಅಷ್ಟೇ ಇರುತ್ತೆ. ಪ್ಲಾಂಟ್ ಪೆಥಾಲಜಿ ವೆರಿ ಇಂಪಾರ್ಟೆಂಟ್ ಫಾರ್ ಎಒ ಮತ್ತು ಡಬಲ್ ಎಕ್ಸಾಮ್ಸ್. ಬಯೋಟೆಕ್ನಾಲಜಿ ಬಂದ್ಬಿಟ್ಟು 2, ಓಕೆ, ಮೈಕ್ರೋಬಯಾಲಜಿ ಬಂದ್ಬಿಟ್ಟು 3, ಆಮೇಲೆ ಸೀಡ್ ಸೈನ್ಸ್ ಬಂದ್ಬಿಟ್ಟು 2. ಇದು ನಾನು PDF ಐ ಥಿಂಕ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಆಮೇಲೆ GPB, ಸೊ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್, ಇದು ಬಂದ್ಬಿಟ್ಟು 9 ರಿಂದ 10 ಕ್ವಶನ್ಸ್ ಇದಾವೆ. ಸೊ ನೀವು ಮೇಜರ್ಲಿ ನೋಡ್ತೀರಂತಂದ್ರೆ GPB ಒಂದು, ಆಮೇಲೆ ಪ್ಲಾಂಟ್ ಪೆಥಾಲಜಿ, ಅದಾದ್ಮೇಲೆ ಎಕನಾಮಿಕ್ಸ್, ಎಕ್ಸ್ಟೆನ್ಷನ್ ಒಂದು ರೀತಿ, ಆಮೇಲೆ ಹಾರ್ಟಿಕಲ್ಚರ್, ಅದ್ರ ಜೊತೆಗೆ ಎಂಟಮಾಲಜಿ, ಸಾಯಿಲ್ ಸೈನ್ಸ್, ಅಗ್ರೋನಮಿ. ಸೊ ಇದು PYQ ಅನಾಲಿಸಿಸ್. ಓಕೆ, ಸೊ ಇದು ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೀವು ಈ ಬೇಸಸ್ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಸೊ ನಾನು ಮಾಡ್ತಾ ಇರೋದು ಸೊ ವಿರಾಟ್ 400+ ಅಂತೇಳಿ. ಸೊ ದಿಸ್ ನಂಬರ್ ಈಸ್ ಲುಕ್ ಏನೋ ಒಂದ್ ಸ್ವಲ್ಪ ಆಡ್ ಅನ್ಸ್ಬೋದು, ಸ್ವಲ್ಪ ಜನಕ್ಕೆ ಸರ್ 400 ಇಸ್ ಪಾಸಿಬಲ್ ಆರ್ ನಾಟ್ ಅನ್ಸ್ಬೋದು ಆಕ್ಚುಲಿ. ಸೊ ನೀವು ನೋಡಿ, ಸರಿಯಾದ ಪ್ರಿಪರೇಷನ್ಸ್ ಇದ್ರೆ 400 ರೀಚ್ ಆಗ್ಬೋದು, 500 ರೀಚ್ ಆಗ್ಬೋದು. ನಿಮ್ ಪ್ರಿಪರೇಷನ್ಸ್ ಯಾವ ರೀತಿ ಇರ್ಬೇಕಂತಂದ್ರೆ, ಸೊ KPSC ಟ್ರೆಂಡ್ ಮತ್ತೆ UPSC ಟ್ರೆಂಡ್ಗೆ ಆ ರೀತಿ ಇದ್ರೆ ಆಗುವಂತ ಚಾನ್ಸಸ್ ಇರುತ್ತೆ. ಐ ಥಿಂಕ್ ನನ್ಗೆ ಅನ್ಸುತ್ತೆ ಆಕ್ಚುಲಿ, ಮತ್ತೆ ರಿನೋಟಿಫಿಕೇಶನ್ ಆಗೋದ್ರಿಂದ ಸೊ ಕಾಂಪಿಟೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ 400+ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಇಟ್ಸ್ ಪಾಸಿಬಲ್ ಆಕ್ಚುಲಿ. ಸೊ ಅದು ಕಾಂಟ್ರವರ್ಸಿ ಮಾಡೋದು ಬೇಡ, ಬಟ್ ನಾವು ಟಾರ್ಗೆಟ್ ನ ಸೆಟ್ ಮಾಡಿದೀವಿ. ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡಿವಿ. ಆ ಟಾರ್ಗೆಟ್ ತಕ್ಕಂತೆ ನಾವು ವರ್ಕ್ ಮಾಡ್ತಾ ಇದೀವಿ ಆಕ್ಚುಲಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಎಒ ಮತ್ತು ಡಬಲ್ ಟೆಸ್ಟ್ ಸೀರೀಸ್ ಮತ್ತೆ ಮೆಂಟರ್ಶಿಪ್ ಆಕ್ಚುಲಿ. ಸೊ ಗೈಡೆನ್ಸ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಪ್ರಕಾಶ್ ಶಂಕು, ಸೊ ನಂದು MS ಅಗ್ರಿ, ಐರೆ ನ್ಯೂ ಡೆಲ್ಲಿ. ಸೊ ಇನ್ನೊಬ್ಬ ಗಿರೀಶ್ ಅಂತ ಹೇಳಿ, ಅವ್ನು ನನ್ನ ಜೂನಿಯರ್, ಶಿವಮೊಗ್ಗ UG ಬಂದ್ಬಿಟ್ಟು. ಅವರು ಕೂಡ ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೊಂತಾರೆ. ಈಗ ಆಲ್ರೆಡಿ GD ಅಲ್ಲಿ ಬರೀ ನಮ್ಮ ಫೋರ್ಸಸ್ ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲ ತಗೊಂಡಿದ್ದೀವಿ ನಾವು ಫ್ರೀ GD. ಸೊ ಅಲ್ಲೆಲ್ಲ ನಾವು ತುಂಬಾ ಚೆನ್ನಾಗಿ ಒಂದು 3 months ವರ್ಕ್ ಮಾಡಿದ್ದೀವಿ. ಸೊ ನಾವು ಮಾಡ್ತೀವಿ ಅನ್ನೋ ನಮ್ಗೆ ಕಾನ್ಫಿಡೆಂಟ್ ಇದೆ. ಆಮೇಲೆ ತುಂಬಾ ಕ್ವಾಲಿಟಿಯಾಗಿ ತೆಗೆದಿವಿ ಅಂತ ಹೇಳಿ ನಾವು ಅನ್ಕೊಂಡಿವಿ. ಸೊ ನಮ್ಮ ಟೀಮ್ ಆ ರೀತಿ ವರ್ಕ್ ಮಾಡ್ತಾ ಇದೆ. ಸೊ ನೋಡಿ, ಫ್ಯೂಚರ್ಸ್ ಬಂದ್ಬಿಟ್ಟು ಟೆಸ್ಟ್ ಸೀರೀಸ್ದು
ಓಕೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಮೆಂಟರ್ಶಿಪ್ ಫಾರ್ ಎಕ್ಸಾಂಪಲ್ಸ್. ನಿಮಗೆ ಪ್ಲಾಂಟ್ ಪ್ಯಾಥಾಲಜಿ ಏನಾದರೂ ಡೌಟ್ಸ್ ಇತ್ತು, ನಿಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ, ಏನೋ ಒಂದು ನಿಮೋನಿಕ್ಸು ಯಾವುದೋ ಒಂದು ಕೋಡ್ ಯಾವುದೋ ರೀತಿಯಿಂದ ನೆನ್ಪಿಟ್ಕೋಬೇಕಾಗಿತ್ತು ಅಂತಂದ್ರೆ ಅವ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಹೇಳ್ತಾರೆ. ಸೊ ನಿಮ್ಗೆ ಯಾರಾದರೂ ನಿಮ್ಗೆ ಏನಾದರೂ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಬೇಕಾಗಿತ್ತು ಸರ್, ನಾನು ಮೆಂಟರ್ಶಿಪ್ ತಗೋಬೇಕಾಗಿತ್ತು ಅಂದ್ರೆ ನಾನು ನಂಬರ್ ಕೊಡ್ತೀನಿ. ಸೊ ಅವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇಟ್ಕೋಬಹುದು. ಸೆಕೆಂಡ್ ಬಂದ್ಬಿಟ್ಟು ಟೋಟಲ್ 20 ಟೆಸ್ಟ್, 10 ಅಗ್ರಿಕಲ್ಚರ್ ಸೆಕ್ಷನಲ್ ಟೆಸ್ಟ್, ಆಮೇಲೆ 10 GK ಟೆಸ್ಟ್. ಸೊ 20 ಟೆಸ್ಟ್ ಪ್ಲಸ್ ನಾನು ಆ್ಯಡ್ ಮಾಡ್ತಾ ಇರೋದು ಇನ್ನೊಂದು 2 ಟೆಸ್ಟ್ ಬಂದ್ಬಿಟ್ಟು ಫುಲ್ ಆ್ಯಂಡ್ ಟೆಸ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಸೊ ಫೈನಲ್ ಯಾವಾಗ ಅಂತಂದ್ರೆ ನವೆಂಬರ್, ಓಕೆ 30 ಆಕ್ಚುಲಿ ಹತ್ತತ್ರ ಡಿಸೆಂಬರ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಫುಲ್ ಆ್ಯಂಡ್ ಟೆಸ್ಟ್ ಇರುತ್ತೆ ಆಕ್ಚುಲಿ. ಸೊ ಬಹಳಷ್ಟು ಜನ ಹುಡುಗರು ಸರ್ ಫುಲ್ ಆ್ಯಂಡ್ ಟೆಸ್ಟ್ ಇಡಿ ಅಂತಂದ್ರು. ಆಯ್ತು, ಫುಲ್ ಆ್ಯಂಡ್ ಟೆಸ್ಟ್ ಇಡ್ತೀನಿ ಅಂತ ಹೇಳಿದ್ದೀನಿ. ಓಕೆ, ಇದು ನೋಡಿ, ಎಲ್ಲರೂ ಫೀ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಅಗ್ರಿಕಲ್ಚರ್ ಸೆಕ್ಷನಲ್ ಟೆಸ್ಟ್ ಫೀಸ್ ಬಂದ್ಬಿಟ್ಟು 99 ರುಪೀಸ್ ಅಂದ್ರೆ 1000 ರುಪೀಸ್. ಆಮೇಲೆ GK ಟೆಸ್ಟ್ ಬಂದ್ಬಿಟ್ಟು ಸೆಪ್ರೇಟ್ ಆಗಿರುತ್ತೆ. ನೀವು ಸೆಪ್ರೇಟ್ ಆದ್ರೂ ತಗೋಬಹುದು, ಎರಡು ಕಂಬೈಂಡ್ ಆಗಿ ತಗೋಬಹುದು, ನಿಮಗೆ ಆಪ್ಷನ್ಸ್ಗಳು ಇದಾವೆ. ಓಕೆ, ಆಮೇಲೆ 2 ಟೆಸ್ಟ್ ತಗೋತೀರಿ ಅಂತಂದ್ರೆ ಟೋಟಲ್ ಬಂದ್ಬಿಟ್ಟು 1099. ಇಟ್ಸ್ ಲುಕ್ ಲೈಕ್ ನಂಬರ್ ಬಟ್ ಅರೌಂಡ್ ಫಿಗರ್ ಬಂದ್ಬಿಟ್ಟು 2000 ರುಪೀಸ್. ಆಮೇಲೆ ಕ್ವಾಲಿಟಿ ಸಿನಾಪ್ಸಿಸ್ ಫಾರ್ ಪೇಪರ್ 2 ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಷನಲ್ ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು ಓನ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದೇ ಇರುತ್ತೆ ಪೇಪರ್. ಸೊ ಪೇಪರ್ 1 ಬಂದ್ಬಿಟ್ಟು GK. ಸೊ ಪೇಪರ್ 1 ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಅಲ್ಲಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಬಹಳಷ್ಟು ಜನ ಬಂದ್ಬಿಟ್ಟು ಸರ್ ಪ್ಲೀಸ್ ಟೆಸ್ಟ್ ಡಿಸ್ಕಷನ್ ಮಾಡಿ ಆಫ್ಟರ್ ಟೆಸ್ಟ್ ಆದ್ಮೇಲೆ ಅಂತ ಹೇಳಿದ್ರು ಆಕ್ಚುಲಿ. ಆಯ್ತು, ನಾನು ಟೆಸ್ಟ್ ಡಿಸ್ಕಷನ್ ಮಾಡ್ತೀನಿ ಅದ್ರ ಬಗ್ಗೆ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ ಟೀಮ್ ಎಲ್ಲ. ಸೊ ಅಗ್ರಿಕಲ್ಚರ್ ಸೆಕ್ಷನಲ್ ಟೆಸ್ಟ್ ಬಂದ್ಬಿಟ್ಟು ಮಾತ್ರ ಡಿಸ್ಕಷನ್ ಇರುತ್ತೆ. ಸೊ ಪೇಪರ್ 1 ಬಂದ್ಬಿಟ್ಟು ಡಿಸ್ಕಷನ್ ಇರಲ್ಲ. ಸೊ ಸ್ವಲ್ಪ ಜನ ಫೋರ್ಸ್ ಮಾಡ್ತಿದ್ದಾರೆ, ಸರ್ ನೀವು ಆಲ್ರೆಡಿ ಪ್ರಿಪರೇಷನ್ ಮಾಡ್ತಾ ಇರೋದ್ರಿಂದ ಪೇಪರ್ 1 ಸ್ವಲ್ಪ ಆದ್ರೆ ಪಾಸಿಬಲ್ ಆದ್ರೆ ಸ್ವಲ್ಪ ವರ್ಕ್ ಮಾಡ್ರಿ ಅಂತ ಹೇಳಿ ನಾನು ಸ್ವಲ್ಪ ಇದ್ರ ಬಗ್ಗೆ ಥಿಂಕ್ ಮಾಡಿ, ಸೊ ಲಾಸ್ಟ್ ಮೂಮೆಂಟ್ ಒಂದ್ಸಲ ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ರೆ ಈ ಪೇಪರ್ 1 ಎಲ್ಲ ರಿವ್ಯೂ ಮಾಡ್ತೀನಿ ಆಕ್ಚುಲಿ. ಸೊ ಗೂಗಲ್ ಮೀಟ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಜನ ತಗೊಂಡಿರ್ತಾರೆ ಟೆಸ್ಟ್ ಅವ್ರಿಗಷ್ಟೇ. ಸೊ ಇದು ಪಬ್ಲಿಕ್ ಆಗಿ ಇರಲ್ಲ ಆಕ್ಚುಲಿ. ಸೊ ಆಪ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ, ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಓಕೆ, ಆಮೇಲೆ ಟೆಸ್ಟ್ಗಳು ನೀವು ಆನ್ಲೈನ್ ಬರೀಬಹುದು, ಆಫ್ಲೈನ್ ಬರೀಬಹುದು. ಆಫ್ಲೈನ್ ಮೀನ್ಸ್ ಇನ್ಸ್ಟಿಟ್ಯೂಷನ್ ಬಂದು ಬರೆಯಕ್ಕಾಗಲ್ಲ. ನೀವು ಅಲ್ಲೇ ಕ್ವಶನ್ ಪೇಪರ್ಸ್ ತಗೊಂಡು ನಿಮ್ಮನೆ ಜೆರಾಕ್ಸ್ ಅಲ್ಲಿ ಇಲ್ಲ ಒಂದು ಲ್ಯಾಪ್ಟಾಪ್ ಅಲ್ಲಿ ಬರೀತೀರ ಅಂತಂದ್ರೆ ಸೊ ಲ್ಯಾಪ್ಟಾಪ್ ಅಲ್ಲಿ ಬರೀಬಹುದು. ಜೆರಾಕ್ಸ್ ತಗೊಂಡು ಬರೀತೀನಿ ಅಂತಂದ್ರೆ ಜೆರಾಕ್ಸ್ ತಗೊಂಡು ಬರೀಬಹುದು. ಎಲ್ಲಿ ಇರ್ತೀರೋ ಅಲ್ಲೇ ಕೂತ್ಕೊಂಡು ಬರೀಬಹುದು ಎಕ್ಸಾಮ್ಸ್. ಇಟ್ಸ್ ಲುಕ್ ಲೈಕ್ ಎ ಆನ್ಲೈನ್ ಬೋತ್ ಆಫ್ಲೈನ್ ಟೈಪ್. ಸೊ ನೀವು ಕ್ವಶನ್ಸ್ ತಗೊಂಡು ಪ್ರಿಂಟ್ ತಗೊಂಡು ಬರೆದ್ರೆ ಅದು ಆಫ್ಲೈನ್, ನೀವು ಲೈಬ್ರರಿಯಲ್ಲಿ ಇರ್ಬೋದು. ಓಕೆ, ಅದಾದ್ಮೇಲೆ ಸಿನಾಪ್ಸಿಸ್ ಸ್ಕ್ರೀನ್ ಫಾರ್ಮ್ ಅಲ್ಲಿ ಇರುತ್ತೆ ಆಕ್ಚುಲಿ. ಓಕೆ, ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಅದೊಂದು. ನೆಕ್ಸ್ಟ್ ಥಿಂಗ್ಸ್ ಬಂದ್ಬಿಟ್ಟು ಕ್ವಶನ್ ಪೇಪರ್ಸ್ ವಿಲ್ ಬಿ ಡಿಫ್ರೆಂಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಹೌದು, ಸೊ ಕ್ವಶನ್ ಪೇಪರ್ಸ್ ಬಂದ್ಬಿಟ್ಟು ಯೂನಿವರ್ಸಿಟೀಸ್ ಮತ್ತಂದ್ರೆ ಅಗ್ರಿಕಲ್ಚರ್ಸ್ ಅದರ್ ಸ್ಟೇಟ್ಸ್ ಯಾವ್ದಾದ್ರು ಆಗಿದ್ರೆ ಅವ್ರದ್ದು. ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅವ್ರು ಯಾವ್ದಾದ್ರು ಕ್ವಶನ್ಸ್ ಕೊಟ್ಟಿದ್ರೆ ಹೈಲಿ ರೆಕಮೆಂಡೆಡ್ ಕ್ವಶನ್ಸ್ ಅಂತ ಇರ್ತಾವೆ. ಫಾರ್ ಎಕ್ಸಾಂಪಲ್ ರೈಸ್ ಕಲ್ಟಿವೇಶನ್ಸ್ ಅಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದಾವೆ, ಆ ಟೈಪ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಆಮೇಲೆ KPSC ಟ್ರೆಂಡ್ ಲಾಸ್ಟ್ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಪೇಪರ್ ನೋಡಿದ್ಮೇಲೆ ನನ್ಗೆ ಅನಿಸ್ತು ಆಕ್ಚುಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಆಕ್ಚುಲಿ. ಅಗ್ರಿಕಲ್ಚರ್ ಪೇಪರ್ ಕೂಡ ಕೇಳುವಂತ ಡಿಫ್ರೆಂಟ್ ಐತೆ ಅಂತ ಹೇಳಿ ನಾನು ಥಿಂಕ್ ಮಾಡಿದ್ದೀನಿ. ಓಕೆ, ಸೊ ವಿ ವಿಲ್ ಬಿ ಕವರಿಂಗ್ ಮೋರ್ ದೆನ್ 2000 MCQ. ಎರಡು ಪೇಪರ್ ಬಂದ್ಬಿಟ್ಟು ಪೇಪರ್ 1 ಮತ್ತೆ ಪೇಪರ್ 2 ಬಂದ್ಬಿಟ್ಟು 2000 MCQs. 1000 MCQs ಬಂದ್ಬಿಟ್ಟು GK, 1000 MCQ ಬಂದ್ಬಿಟ್ಟು ಅಗ್ರಿಕಲ್ಚರ್ ಸೆಕ್ಷನಲ್ ಟೆಸ್ಟ್. ಸೊ ಇವರೆಲ್ಲ ಬಂದ್ಬಿಟ್ಟು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಇನ್ನು 10 ಮೆಂಬರ್ಸ್ ಇದ್ದಾರೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿರೋರು. ಸೊ ಎಲ್ಲರೂ ಆಲ್ರೆಡಿ ತುಂಬಾ ಹೈಲಿ ಕ್ವಾಲಿಫೈಡ್ ಇದ್ದೇ ಇರ್ತಾರೆ. ಫಾರ್ ಎಕ್ಸಾಂಪಲ್ PhD ಬಂದ್ಬಿಟ್ಟು ಜೆನೆಟಿಕ್ಸ್ ಶಿವನಗೌಡ ಪಾಟೀಲ್ ಅಂತೇಳಿ, ಐ ಥಿಂಕ್ ಧಾರವಾಡ ಕ್ಯಾಂಪಸ್. ಆಮೇಲೆ MSc ಮತ್ತು PhD ಬಂದ್ಬಿಟ್ಟು ನ್ಯೂ ಡೆಲ್ಲಿ. ಸೊ ನೀವು ನೋಡಿರ್ತೀರಿ ನೀವು ನಿಮ್ಮ ಸೀನಿಯರ್ಸ್ ಇರ್ತಾರೆ, ಇಲ್ಲ ಜೂನಿಯರ್ಸ್ ಇರ್ಬೋದು. ಓಕೆ, ನಿಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು ಆಕ್ಚುಲಿ. ಇವ್ರು ಬಂದ್ಬಿಟ್ಟು ವಿಶಾಲ್ ಹೊಸಮನಿ. ಸೊ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಏನಾದ್ರು ಸ್ವಲ್ಪ ಮೆಂಟರ್ಶಿಪ್, ಸೊ ಹೌ ಟು ಟ್ಯಾಕಲ್ ದ ಪೇಪರ್ಸ್ ಆಕ್ಚುಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ವಿಶಾಲ್ ಹೇಳ್ಕೊಡ್ತಾನೆ. ವಿಮಲ್ ಸರ್ ಬಂದ್ಬಿಟ್ಟು ಪ್ಲಾಂಟ್ ಪೆಥಾಲಜಿ. ಸೊ ಇಫ್ ಎನಿ ಮೆಂಟರ್ಶಿಪ್ ಬೇಕಂತಂದ್ರೆ ಸರ್ ನಂಬರ್ ಕೊಡ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಇರ್ಬೋದು. ಆಮೇಲೆ ಮನು SM ಅಂತ ಬಂದ್ಬಿಟ್ಟು ಅಗ್ರೋನಮಿ. ಸೊ ಆಲ್ರೆಡಿ ಇವರು ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ GKV ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಭಾವತಿ ಅಂತೇಳಿ ಅಸಿಸ್ಟೆಂಟ್ ಪ್ರೊಫೆಸರ್. ಚೈತ್ರ ರಂಗನಾಥ್ ಅಂತೇಳಿ ಇವರು ಕೂಡ IGNAU ನ್ಯೂ ಡೆಲ್ಲಿ, ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇನ್ನೊಂದು ನನ್ನ ಫ್ರೆಂಡ್ ಬಂದ್ಬಿಟ್ಟು ಪ್ರಶಾಂತ್ ಬಾಚಿಮೆಟ್ ಅಂತೇಳಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ಈಗ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಇವು ಬಂದ್ಬಿಟ್ಟು ನೋಡಿ ಟೆಸ್ಟ್ 1 ಟೆಸ್ಟ್ 2. ಸೊ ಟೋಟಲ್ ಬಂದ್ಬಿಟ್ಟು 20 ಟೆಸ್ಟ್ ಪ್ಲಸ್ 2 ಟೆಸ್ಟ್ ನಾನು ಆ್ಯಡ್ ಮಾಡ್ತೀನಿ. ಡಿಸೆಂಬರ್ ಅಲ್ಲಿ 2 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಓಕೆ,
ಆಮೇಲೆ ಬಂದ್ಬಿಟ್ಟು 28 ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು 28 ಇದೇ ಸೆಪ್ಟೆಂಬರ್. ಫಸ್ಟ್ ಪೇಪರ್ ಬಂದ್ಬಿಟ್ಟು ಅಗ್ರೋನಮಿ ಇದೆ. ಸೊ ಟೈಮಿಂಗ್ ಬಂದ್ಬಿಟ್ಟು 10 ಗಂಟೆ ಬೆಳಿಗ್ಗೆ 11:30. ಸೊ ನೀವು ಆನ್ಲೈನಲ್ಲಿ ನೀವು ಅಲ್ಲೇ ಬರಿಬೋದು ವಿತ್ ಟೈಮ್ ಇರುತ್ತೆ. ಅದು ಒಂದು ರೀತಿ ಮೆಥಡ್. ಇನ್ನೊಂದು ನೀವೇ ಟೈಮ್ ಹಚ್ಕೊಂಡು ಕ್ವಶನ್ ಪೇಪರ್ ಜೆರಾಕ್ಸ್ ತಗೊಂಡು ಇಲ್ಲ ನೀವೇ ಟೈಮ್ ಹಚ್ಕೊಂಡು ಬರೀಬೇಕು. ಓಕೆ, ಸೊ ಅದನ್ನ ಮಾಡಬೇಕು. ಆ ನಂತರ ಅಗ್ರೋನಮಿ ಬಂದ್ಬಿಟ್ಟು 2 ರಿಂದ 4 ಇರುತ್ತೆ. ಸೊ ಆಟೋಮೆಟಿಕಲಿ ಆನ್ಲೈನಲ್ಲಿ ಅಲ್ಲಿ ಓಪನ್ ಆಗುತ್ತೆ. ಸೊ ಎಷ್ಟು ಇರುತ್ತೆ ಆಕ್ಚುಲಿ ಇದೇ ತರ ಪೇಪರ್ಸ್ಗಳೆಲ್ಲ ಕಂಡಕ್ಟ್ ಮಾಡ್ತೀವಿ ಆಕ್ಚುಲಿ. ಟೋಟಲ್ 20 ಟೆಸ್ಟ್ ಬಂದ್ಬಿಟ್ಟು. ಓಕೆ, ಇದೆಲ್ಲ ಬಂದ್ಬಿಟ್ಟು ಸಿಲೆಬಸ್. ಓಕೆ, ಸಿಲೆಬಸ್ ನೀವು ಯಾವುದೇ ನಾವು ಕ್ವಶನ್ ಪೇಪರ್ಸ್ ತೆಗೆದ್ರೆ ಬೇಸ್ಡ್ ಆನ್ ಸಿಲೆಬಸ್ ಮೇಲೆನೆ ತೆಗಿತೀವಿ. ಸೊ ನಿಮಗೆ ಎಲ್ಲಾ ಸಿಲೆಬಸ್ ಅಲ್ಲಿ ಕ್ವಶನ್ಸ್ ಕವರ್ ಆಗಿರುತ್ತೆ. ನೀವು ನೋಡ್ಬೋದು ಆಕ್ಚುಲಿ ನೀವು ಒಂದು 100 ಕ್ವಶನ್ಸ್ ಇಟ್ಕೊಂಡ್ರೆ ಐ ಥಿಂಕ್ ಇಟ್ ಇಸ್ ಲೈಕ್ ಎ ಸಿನಾಪ್ಸಿಸ್ ಕಾಪಿ ತರನೇ ಇರುತ್ತೆ ಆಕ್ಚುಲಿ. ಎಲ್ಲ ಕವರ್ ಆಗಿರ್ತವೆ ಪೇಪರ್ಸ್ ಬಂದ್ಬಿಟ್ಟು 100 ಕ್ವಶನ್ಸ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ತವೆ. ನಿಮ್ಗೆ ಇಲ್ಲ ಸರ್ ಇನ್ನೂ ಸ್ವಲ್ಪ ಕ್ವಶನ್ಸ್ ಕೇಳಬೇಕಾಗಿತ್ತು ಅಂತಂದ್ರೆ ಬಫರ್ ಆಗಿ ಇನ್ನೊಂದು 50 ಕ್ವಶನ್ಸ್ ನಾವು ಯಾರು ಟೆಸ್ಟ್ ತಗೊಂಡಿರ್ತಾರೆ ಅವ್ರಿಗೆ ಬಫರ್ ಆಗಿ ಕೊಡ್ತೀವಿ. ಸೊ ಅವನ್ನ ನೀವು ಎನಿ ಟೈಮ್ ಕುತ್ಕೊಂಡು ಸಾಲ್ವ್ ಮಾಡ್ಬೋದು. ಅದಕ್ಕೂ ಸಿನಾಪ್ಸಿಸ್ ನಾವು ಕೊಡ್ತೀವಿ ಆಕ್ಚುಲಿ. ಸೊ ನಾವು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು 100 ಕ್ವಶನ್ಸ್. ಅದ್ರ ಮೇಲೆ 50 ಕ್ವಶನ್ಸ್ ಬಫರ್ ಕೊಡ್ತೀವಿ ಆಕ್ಚುಲಿ. ಓಕೆ, ಸೊ ಎಕನಾಮಿಕ್ಸ್ ಸಿಲೆಬಸ್ ಇದೇ ರೀತಿ ನಾವು ಸಿಲೆಬಸ್ ವೈಸ್ ಮಾಡ್ತೀವಿ ಟೆಸ್ಟ್ ಸೀರೀಸ್ನ ಬಂದ್ಬಿಟ್ಟು. ಓಕೆ, ಸೊ ನೀವು ಆಲ್ರೆಡಿ ಈ ಮೇನ್ ಸಿಲೆಬಸ್ ಕಾಪೀಸ್ನ ನಿಮ್ಮ ಹತ್ರ ಇಟ್ಕೊಂಡು ಸೊ ಸ್ವಲ್ಪ ನೋಡ್ತಾ ವರ್ಕ್ ಮಾಡಬೇಕು. ಸುಮ್ಮನೆ ಎಲ್ಲ ನೋಟ್ಸ್ಗಳು ಇಟ್ಕೊಂಡು ವರ್ಕ್ ಮಾಡೋದ್ಕಿಂತ ಸಿಲೆಬಸ್ ವೈಸ್ ನೋಟ್ಸ್ ಮಾಡ್ಕೊಂಡು ಓದ್ಬೋದು. ಫಾರ್ ಎಕ್ಸಾಂಪಲ್ ಸಿಲೆಬಸ್ ಬಂದ್ಬಿಟ್ಟು IRI ಟಾಪರ್ಸ್ ಅಂತ ಒಂದು ನೋಟ್ಸ್ ಐತೆ, ಅದನ್ನೊಂದು ನೀವು ರೆಕಮೆಂಡ್ ಮಾಡ್ಬೋದು. ಆಮೇಲೆ ಮೆಮರಸ್ ಒಂದು ತಗೋಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು RK ಶರ್ಮಾ ಇದೆ. ಸೊ ಅಗ್ರೋನಮಿಗೆ ಅದು ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನೀವು ರೆಫರ್ ಮಾಡ್ಬೋದು ಆಕ್ಚುಲಿ. ನೀವು ಯಾರಾದರೂ ಇಂಡಿವಿಜುವಲ್ ಸರ್ ನೋಟ್ಸ್ ನನಗೆ ಏನಾದರೂ ಬೇಕಾಗಿತ್ತು ಅಂತಂದ್ರೆ ನನ್ನ ಬಳಿ ಸಾಫ್ಟ್ ಕಾಪೀಸ್ ಇದಾವೆ, ನಾನು ಅದನ್ನ ನಿಮ್ಗೆ ಕೊಡ್ತೀನಿ. ನೀವು ಅದನ್ನ ಜೆರಾಕ್ಸ್ ತಗೊಂಡು ಇಲ್ಲ ಸಾಫ್ಟ್ ಕಾಪಿನೇ ಇಟ್ಕೊಂಡು ಹೋಗ್ತೀರಿ ಅಂತಂದ್ರೆ ಓದ್ಬೋದು ಆಕ್ಚುಲಿ. ಓಕೆ, ಸೊ ಇವಾಗ ನಿಮಗೆ ಟೆಸ್ಟ್ ಸೀರೀಸ್ ಬಗ್ಗೆ ಏನೇನು ಡೌಟ್ಸ್ ಇದ್ದಾವೆ ಸೊ ಅಂತ ಹೇಳಿದ್ರೆ ನಾನು ಸ್ವಲ್ಪ ನಿಮ್ಮ ಆನ್ಸರ್ಗೆ ನಿಮ್ಮ ಕ್ವಶನ್ಸ್ ಆನ್ಸರ್ ಮಾಡ್ತೇನೆ. ಇವಾಗ ಕೇಳ್ಬೋದು ಆಕ್ಚುಲಿ. ಸೊ ಏನ್ ಇದಾವೆ ಏನೇನ್ ಡೌಟ್ಸ್ ಇದಾವೆ? ಓಕೆ, ಕೇಳಿ. ಪ್ರಮೀಳಾ ಆಗಿರ್ಬೋದು, ಯಮನಪ್ಪ, ಸುಜಾತ, ನೀವೆಲ್ಲ ನಮ್ಮ ಜೂನಿಯರ್ಸೇ. ಸೊ ಏನು ಆ, ಈ ತರ ಕೇಳಿದ್ರೆ ಕ್ವಶನ್ಸ್ ಏನ್ ಸರ್ ಜೋಕ್ ಮಾಡ್ತಾರೆ ಅನ್ಬೋದು, ಬಟ್ ಆರಾಮಾಗಿ ಕೇಳಿ, ಏನ್ ತೊಂದರೆ ಇಲ್ಲ. ಹೇಳಿ. ಸುಜಾತ ಕೇಳ್ಬೋದು ಕ್ವಶನ್ಸ್. ಆಮೇಲೆ ಸುಪ್ರಿಯಾ, ನಯಾರಿ, ರವಿಚಂದ್ರ. ಸೊ ಸರ್ GK ಬಂದ್ಬಿಟ್ಟು ಹಾ ಎಷ್ಟಾದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತೀರಾ ಅವ್ರು ಇಲ್ಲ? ಹಾ ಟೆಸ್ಟ್ ಆದ್ಮೇಲೆ ನೀವು ಆನ್ಲೈನ್ ಅಲ್ಲಿ ಬರ್ದಿರ್ತೀರಲ್ಲ, ಸೊ ಆಟೋಮೆಟಿಕಲಿ ನಿಮ್ದು ಅಲ್ಲಿ ಜನರೇಟ್ ಆಗಿರುತ್ತೆ ಆಕ್ಚುಲಿ ಸ್ಕೋರ್ ಜನರೇಟ್ ಆಗಿರ್ತೈತಿ. ಇಲ್ಲ ಅಂತಂದ್ರೂ ಕೂಡ ಸೊ ನಿಮ್ದು ನಾವು ನೀವು ಹಾನೆಸ್ಟ್ ಆಗಿ ನೀವು ನಮ್ಗೆ ಸ್ಕೋರ್ ಹೇಳಿದ್ರೆ ಸೊ ಮುಂದಿನ ಪ್ರಿಪರೇಷನ್ ಹೆಂಗಿರ್ಬೇಕು ಅನ್ನೋದು ಕೂಡ ನಾನು ಗೈಡ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ನೀವು ಆಫ್ಲೈನ್ ತೊಗೊಂಡಿರ್ತೀರಿ ಟೆಸ್ಟ್ನ, ಓಕೆ ಬರ್ದಿರ್ತೀರಿ, ಸರ್ ನಾನು ಹಾನೆಸ್ಟ್ ಆಗಿ ನನಗೆ ಇಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸ್ಕೋರ್ ಮಾಡೋಕ್ಕೆ ಏನಾದರೂ ಟ್ರೈ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೋದು. ಒಳ್ಳೆ ಸ್ಕೋರ್ ಇತ್ತು ಅಂತಂದ್ರೆ ಹಂಗೆ ಕಂಟಿನ್ಯೂ ಮಾಡ್ಬೋದು ವರ್ಕ್ ಆ್ಯಕ್ಚುಲಿ. ಸೊ ಸೇಮ್ ಆ್ಯಸ್ ಯೂಶುವಲಿ ಓದ್ತಾ ಇರ್ಬೇಕು ಹಂಗೆ. ಮೇನ್ ಬಂದ್ಬಿಟ್ಟು ಸೊ ಸ್ವಲ್ಪ ಜನ ಹೇಳ್ಬೋದು ಇನ್ನು ಈಗ ಫಾರ್ ಎಕ್ಸಾಂಪಲ್ ಓದಕ್ ಆಗ್ತಾ ಇಲ್ಲ, ಇವಾಗ ಯಾಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದ್ದೇ ಇರುತ್ತೆ. ಸೊ ಟೆಸ್ಟ್ ಸೀರೀಸ್ ತಗೊಂಡ್ರೆ ಏನಾಗುತ್ತೆ, ನಿಮ್ಗೊಂದು ಪ್ರಾಪರ್ ಟೈಮ್ ಟೇಬಲ್ ಸಿಕ್ಕಂಗಾಗುತ್ತೆ, ವರ್ಕ್ ಮಾಡಕ್ಕೆ ಈಸಿ ಆಗುತ್ತೆ ಆಕ್ಚುಲಿ. ಟೆಸ್ಟ್ ಸೀರೀಸ್ ಇಲ್ಲದೆ ನೀವು ಸುಮ್ಮನೆ ಕೂತ್ಕೊಂಡು ಓದ್ತೀರಾ ಅಂತಂದ್ರೆ ಬಹಳ ಕಷ್ಟ ಆಯ್ತು. 10 ಪೇಜ್ ಓದಕ್ಕೂ ಆಗಲ್ಲ ನಿಮ್ಗೆ, 10 ಪೇಜಸ್ ಓದಕ್ಕಾಗಲ್ಲ. ಹಾಗಾಗಿ ಸೊ ವೀಕ್ಲಿ ಪ್ಲಾನ್ ಅಂತ ಇರುತ್ತೆ. ವೀಕ್ಲಿ ಪ್ರಕಾರ ನೀವು ಸಿಲೆಬಸ್ ವೈಸ್ ಇವನ್ ಧಾರವಾಡ ನೋಟ್ಸ್ಗಳು ಇದಾವೆ. ಸೊ ಧಾರವಾಡ ನೋಟ್ಸ್ ಯೂಸ್ ಮಾಡ್ಬೋದು. ಆಮೇಲೆ GK ನೋಟ್ಸ್ ಇದಾವೆ. ಒಂದು ವಾರದಲ್ಲಿ ಒಂದು ಕಂಪ್ಲೀಟ್ ಸಿಲೆಬಸ್ನ ಮುಗಿಸ್ಬೋದು ಆಕ್ಚುಲಿ. ಸೊ ಅಷ್ಟು ಮಾಡಿದ್ರು ನೀವು ಮೋರ್ ದೆನ್ ಎನಫ್ ಆಕ್ಚುಲಿ. ಆಮೇಲೆ ಕ್ವಶನ್ ಪೇಪರ್ಸ್ ಮಾಡಿ ಲಾಸ್ಟಿಗೆ ಸಿನಾಪ್ಸಿಸ್ ಇಟ್ಕೊಂಡು ಸ್ವಲ್ಪ ಅದನ್ನು ಓದ್ತಾ ಇದ್ರೆ ಪ್ರತಿ ಸಲ ಆ, ಸ್ವಲ್ಪ ಸ್ಕೋರ್ ಚೆನ್ನಾಗಿ ಮಾಡ್ಬೋದು ಅನ್ಕೋತೀನಿ ನಾನು ಆಕ್ಚುಲಿ. ಸೊ ಇದು ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡದೇ ಇರೋರ್ಗೆ ಒಳ್ಳೇದು. ಆಲ್ರೆಡಿ ಸ್ಟಾರ್ಟ್ ಮಾಡಿ ನಾನು ಏನು ಮಾಡಕ್ ಆಗ್ತಾ ಇಲ್ಲ, ಓದ್ತಾ ಇಲ್ಲ ಅನ್ನೋರ್ಗೂ ಕೂಡ ಇದು ಬೆನಿಫಿಟ್ ಆಕ್ಚುಲಿ. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ರೆ ನೀವು ಅಷ್ಟೇ ಗೊತ್ತಾಗುತ್ತೆ
ಸೊ ನಂದು ಎಲ್ಲಿವರೆಗೆ ಆಗ್ತಾ ಇದೆ ನನ್ನ ಪ್ರಿಪ್ರೇಷನ್ಸು, ಎಷ್ಟು ಮಾರ್ಕ್ಸ್ ಬರ್ತಾ ಇದಾವೆ, ಎಷ್ಟು ಮಾರ್ಕ್ಸ್ ಬರ್ತಾ ಇಲ್ಲ ಅನ್ನೋದು. ಸೊ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಯಾವುದೇ ಒಂದು ಎಕ್ಸಾಮ್ ತಗೊಳ್ರಿ ನೀವು, ಎವೋ ತಗೊಳ್ರಿ, ಡಬಲ್ ಎವೋ ತಗೊಳ್ರಿ, ಸೊ ಯಾವ ಎಕ್ಸಾಮ್ ಇರಲಿ, ಬಟ್ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ನಿಮಗೆ. ಒಂದು ಸೆಟ್ನ ಸರ್ ಟಾರ್ಗೆಟ್ನ ಇದು ನೀವು ಹ್ಮ್ ಸರ್ ಇದು ಆನ್ಲೈನ್ ಅಷ್ಟೇ ಇರುತ್ತೆ ಸರ್? ಆನ್ಲೈನ್ ಇರುತ್ತೆ. ಸೊ ವಾಟ್ಸಪ್ಪಲ್ಲಿ ನಿಮಗೆ ರನ್ನಿಂಗ್ ಟೈಮಲ್ಲಿ ಅದೇ ಸೇಮ್ ಟೈಮಿಂಗ್ಗೆ KPS ಏನು ಕಂಡಕ್ಟ್ ಮಾಡ್ತಾರೋ ಅದೇ ಟೈಮಲ್ಲೇ ನಿಮಗೆ ಇವನ್ ಆ ಥರ ಆನ್ಲೈನ್ ಟೆಸ್ಟ್ ಇರುತ್ತೆ. ನಿಮಗೆ ಸಾಫ್ಟ್ ಕಾಪಿ ಬೇಕಂತಂದ್ರೆ ಸಾಫ್ಟ್ ಕಾಪಿ ಪೇಪರ್ಸ್ ಕಳಿಸ್ತೀವಿ. ಸೊ ಯಾರು ತೊಗೊಂಡಿರ್ತೀರಿ, ಸೊ ಹೌದು, ಸಾಫ್ಟ್ ಕಾಪಿನ ಜೆರಾಕ್ಸ್ ತೊಗೊಂಡು ನೀವೇನು ಕೂತ್ಕೊಂಡು ಬರೆದು, ಸೊ ನಮ್ಮ ಸ್ಕೋರ್ ಹೇಳಿದ್ರು, ಅದು ಒಂಥರ ಆಫ್ಲೈನ್ ಟೆಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲೈಬ್ರರಿಯಲ್ಲಿ ಓದ್ತಿರ್ತೀರಿ, ಇಲ್ಲ ಮನೇಲಿ ಓದ್ತಿರ್ತೀರಿ, ಆ ಪೇಪರ್ನ ತೊಗೊಂಡು ಒಂದು 2 ತಾಸು ಕೂತ್ಕೊಂಡು ಅದ್ರ ಮೇಲೆ ವರ್ಕೌಟ್ ಮಾಡಿ, ಸೊ ಲಾಸ್ಟಿಗೆ ಎಷ್ಟು ಕರೆಕ್ಟ್ ಅದು ಎಷ್ಟು ರಾಂಗ್ ಅದು ಅಂತ ನಮ್ಗೆ ಹೇಳಿದ್ರು ನಡೀತೈತಿ. ನೀವು ಆನ್ಲೈನ್ ಬರೆಯೋರಿದ್ರೆ ಆ್ಯಪಲ್ಲಿ ನಮಗೆ ಡೈರೆಕ್ಟಾಗಿ ಅಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ನಾವು ನೋಡ್ಬೋದು ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ದಾರೆ, ಎಷ್ಟು ಕಡಿಮೆ ತೆಗಿತಿದ್ದಾರೆ, ಜಾಸ್ತಿ ತೆಗಿತಿದ್ದಾರೋ, ಸೊ ಯಾವ ಹಂತದಲ್ಲಿದ್ದಾರೆ ಪ್ರಿಪ್ರೇಷನ್ ಗೊತ್ತಾಗುತ್ತೆ ಅದ್ರ ಒಳಗಡೆ. ನಾನು ಇದಕ್ಕೆ ಸೆಪ್ರೇಟ್ ಗ್ರೂಪ್ ಮಾಡ್ತೀನಿ ಆ್ಯಕ್ಚುಲಿ, ಯಾರು ತೊಗೊಂಡಿರ್ತೀರಲ್ಲ ಅವ್ರಿಗೆ ಸೆಪ್ರೇಟ್ ಗ್ರೂಪ್ ಮಾಡಿರ್ತೀನಿ. ಸೊ ಆ ಗ್ರೂಪಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ಕೊತ ಹೋಗ್ತಾ ಇರ್ತೀನಿ. ಅರುಣ್ ಕಂಟೆಂಟ್ ಬಂದ್ಬಿಟ್ಟು ಹೆಲ್ಪ್ಫುಲ್ ಆ್ಯಕ್ಚುಲಿ, ಅರುಣ್ ಕಂಟೆಂಟ್. ಸೊ ನನಗೆ ನಾನು ರೆಕಮೆಂಡ್ ಮಾಡೋದು ನೇಮ್ರಾಜ್ ಸುಂದ, ಅರುಣ್ ಕಂಟೆಂಟ್ ಬಂದು ಎರಡು ಟಾಪರ್ಸು. ಸೊ ಇವು 3, ಆಮೇಲೆ RK ಶರ್ಮಾ. ಸೊ ಯಾವ ಯೂನಿವರ್ಸಿಟಿ ಬುಕ್ಸ್ ಓದೋದು ಬೇಡ ಸರ್, ನಾನು ಇಷ್ಟೇ ಓದ್ತೀನಿ ಅಂತಂದ್ರು ಗೋ ಫಾರ್ ಇಟ್ ಆ್ಯಕ್ಚುಲಿ. ಸೊ ಇಷ್ಟು ಬುಕ್ಸ್ ಓದಿದ್ರು ಚೆನ್ನಾಗಿ ಆ್ಯಕ್ಚುಲಿ ಟೆಸ್ಟ್ ಸೀರೀಸ್ಗೆ. ಕೇಳಿ ಮತ್ತೆ ವಿಚಂದ್ರ, ಸೊ ನಯಾರಿ, ಆಮೇಲೆ ಪ್ರಮೀಳಾ, ಪ್ಲೀಸ್ ಇನ್ಕ್ಲೂಡ್ GD ಕ್ಲಾಸಸ್ ಫಾರ್ GK ಆಲ್ಸೋ. ಓಕೆ, ಆ್ಯಕ್ಚುಲಿ ನಾನು ಕಮ್ಮಿ, ಸೊ ಒಂದ್ಸಲ ನಾನು ಮಾಡ್ತೀನಿ ಅಂತೇಳಿ ಆಮೇಲೆ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಏನಾಗುತ್ತಾ, ಸೊ ಸರ್ ಕೊಡಲಿಲ್ಲ ನಮ್ಗೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಹಾಗಾಗಿ ಸ್ವಲ್ಪ ಕ್ವಶನ್ ಪೇಪರ್ಸು ಸ್ವಲ್ಪ ತೆಗಿತಾ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ. ಬಟ್ GKಗೆ GD ಮಾಡ್ತೀನಿ. ನೀವೆಲ್ಲ ಟೆಸ್ಟ್ ಬರೆದಾದ್ಮೇಲೆ ಸೊ ಒಂದು ರ್ಯಾಪಿಡ್ ರಿವಿಷನ್ ಅಂತೇಳಿ, ಸೊ ನಾನೇ ಅದನ್ನ ತಗೊಂಡು ಎಲ್ಲ ಟೆಸ್ಟ್ಗಳನ್ನು ನಾನು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಆ್ಯಸ್ ಆಫ್ ನಾವು ನೀವು ಟೆಸ್ಟ್ 1 ಬರೆದಾದ್ಮೇಲೆ ಇವಾಗ ಡಿಸ್ಕಷನ್ ಇರಲ್ಲ ಆ್ಯಕ್ಚುಲಿ. ಬಟ್ ನನಗೆ ಆ ಟೈಮ್ ಸಿಕ್ತಂದ್ರೆ ಬೇಕಾದ್ರೆ ನಾನು ಮಂಡೇ ಮಾಡ್ತೀನಿ. ಟೆಸ್ಟ್ ನೀವು ಬರೆಯೋದು ಸಂಡೇ, ಮೀನ್ಸ್ ಸಂಡೇ ಬರೆದ್ರೆ ನೀವು ಏನು ಮಾಡ್ತೀರಿ, ಮಂಡೇ ಬಂದುಬಿಟ್ಟು ಡಿಸ್ಕಷನ್ ಇರುತ್ತೆ. ಸೊ ಒಂದು 6 ಗಂಟೆಗೆ ಒಂದು ಡಿಸ್ಕಷನ್ ಇರುತ್ತೆ. ಸೊ ಡಿಸ್ಕಷನ್ ಕೂತ್ಕೊಂಡು ನೀವು ನೋಟ್ಸ್ ಮಾಡ್ಕೊಂಡ್ರೆ ಏನಫ್ ಆ್ಯಕ್ಚುಲಿ. ಹೌದು, GK ಕ್ವಶನ್ ಬಂದುಬಿಟ್ಟು ಬೋತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲಿ ಇರುತ್ತೆ. ಪೇಪರ್ 1 ಎರಡರಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ GKಯಲ್ಲಿ ಒಂದು 160, 180 ಮಾರ್ಕ್ಸ್ ತೆಗಿತಾ ಇದ್ದಾರೆ ಅಂತಂದ್ರೆ, ಸೊ ಆಲ್ರೆಡಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇರಲ್ಲ. ಏನಾದರೂ ಭಾಳ ಪುವರ್ ಇತ್ತು, ಫಾರ್ ಎಕ್ಸಾಂಪಲ್ 100 ಕೆಳಗಡೆ ಬರ್ತಿತ್ತು, GK ಪೇಪರ್ಸ್ ಬರಿತಾ ಇದ್ದೀರಿ ಅಂತಂದ್ರೆ, ಅವಾಗ ಸ್ವಲ್ಪ GD ಸ್ವಲ್ಪ GK ಮಾಡುವಂತ ಬರುತ್ತೆ ಆ್ಯಕ್ಚುಲಿ. ಆ ಮೂಮೆಂಟ್ ಬೇಕಾದ್ರೆ ಅದು ನಾನೇ ತೊಗೊಳ್ತೀನಿ, ಸೊ ಮಾಡ್ತೀನಿ. ಬಟ್ ನಮ್ಮ ಫ್ಯೂಚರ್ಸ್ ಪ್ರಕಾರ, ಟೆಸ್ಟ್ ಸೀರೀಸ್ ಪ್ರಕಾರ ಟೆಸ್ಟು ಬಂದ್ಬಿಟ್ಟು ಡಿಸ್ಕಷನ್ ಐತಿ. ಓಕೆ, ಹಾಂ, ಸಿನಾಪ್ಸಿಸ್ ಕೊಡ್ತೀವಿ ಆ್ಯಕ್ಚುಲಿ, ಸಿನಾಪ್ಸಿಸ್ ಇರುತ್ತೆ. ಸೊ ಸಿನಾಪ್ಸಿಸ್ ಬಂದ್ಬಿಟ್ಟು ಸೊ ನೀವು ಆ್ಯಪಲ್ಲಿನೂ ತೊಗೋಬೋದು, ಲ್ಯಾಪ್ಟಾಪಲ್ಲಿನೂ ಓದ್ಬೋದು. ಆಮೇಲೆ ಪ್ರಿಂಟೇಬಲ್ ಫಾರ್ಮಲ್ಲಿ ಸಿಗುತ್ತೆ ಅನ್ನೋಕ್ಕೆ ಸ್ವಲ್ಪ ಕಷ್ಟ ಆ್ಯಕ್ಚುಲಿ. ಯಾಕಂತಂದ್ರೆ ನಾವು ಟೆಸ್ಟೇ ಮಾಡ್ತಿದ್ದೀವಿ. ಸೊ ಎಲ್ಲರೂ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರು ಟೆಸ್ಟ್ ತೊಗೊಂಡು 10 ಜನಕ್ಕೆ ಶೇರ್ ಮಾಡ್ಕೊಂಡ್ರೆ ಮುಗಿತು. ಬಟ್ ನಮ್ಗೆ ಬಂದ್ಬಿಟ್ಟು ಮೇನ್ ಸಿನಾಪ್ಸಿಸ್ ಮೇಲೆ ನಾವು ವರ್ಕೌಟ್ ಮಾಡ್ತಿರೋದ್ರಿಂದ ಜಾಸ್ತಿ ಸಿನಾಪ್ಸಿಸ್ ಸಿಗುತ್ತೆ. ಡೌನ್ಲೋಡ್ ಫಾರ್ಮಲ್ಲಿ ಸಿಗಲ್ಲ, ಬಟ್ ನೀವು ಸ್ಕ್ರೀನಲ್ಲಿ ಸಿಗುತ್ತೆ. ಸೊ ಲ್ಯಾಪ್ಟಾಪಲ್ಲಿನೂ ನೋಡ್ಬೋದು, ಮೊಬೈಲಲ್ಲಿ ನೋಡ್ಬೋದು ನೀವು. ನೀವೇನ್ ಮಾಡ್ಬೇಕಂದ್ರೆ ಸಿನಾಪ್ಸಿಸ್ ಭಾಳ ಈ ಬಲ್ಕಿ ಹ್ಯಾಂಡ್ನ ಮಾಡ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ಟೆಸ್ಟ್ ಬರೆದ್ರಂದ್ರೆ ಸಿನಾಪ್ಸಿಸ್ ಅಲ್ಲೇ ಸ್ಕ್ರೀನ್ ಫಾರ್ಮಲ್ಲಿ ಇರುತ್ತೆ. ಸೊ ಆಲ್ರೆಡಿ ಏನು ಮಿಸ್ಟೇಕ್ ಮಾಡಿದ್ರೆ ಅಲ್ಲೇ ಒಂದು 2 ಲೈನ್ ಬರ್ಕೊಂಡ್ಬಿಟ್ರೆ ಅದೇ ನಿಮ್ಗೆ ಸಿನಾಪ್ಸಿಸ್ ಕಾಪಿ ಆಗುತ್ತೆ. ಅದನ್ನೇ ರಿವಿಷನ್ ಮಾಡ್ಬೋದು ನೀವು ಕ್ವಶನ್ ಪೇಪರ್ಸ್ನೇ ಮಲ್ಟಿಪಲ್ ಟೈಮ್ಸ್. ಸೊ ಏನಾಗುತ್ತೆ ಅಂದರೆ ಟೆಸ್ಟ್ ಸೀರೀಸು ಡೌನ್ಲೋಡ್ ಮಾಡ್ಕೊಳ್ಳೋದು, ಆಮೇಲೆ ಸಿನಾಪ್ಸಿಸು ಡೌನ್ಲೋಡ್ ಮಾಡ್ಕೊಳ್ಳೋದು. ಏನಾಗುತ್ತೆ, ಮಿನಿಮಮ್ ಒಂದು 45 ಪೇಜಸ್, 60-70 ಪೇಜಸ್ ಆಗುತ್ತೆ. ಇದು ಬಲ್ಕಿ ಆಗುತ್ತೆ ಆ್ಯಕ್ಚುಲಿ. ನೀವು ಟೆಸ್ಟ್ ಬರೆದಾದ್ಮೇಲೆ ಆ ಸಿನಾಪ್ಸಿಸ್ನ ನೀವು ನೋಡಿಕೊಂಡು ಯಾವ್ದು ಆನ್ಸರ್ ಅಂತ ಹೇಳಿ ಮಾಡ್ಕೋಬೋದು ಅದ್ರೊಳಗಡೆ, ಯಾವ್ದು ಆನ್ಸರು, ಆಮೇಲೆ ಯಾಕೆ ರಾಂಗ್ ಆಯಿತು. ಆಮೇಲೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರುತ್ತೆ ಸಿನಾಪ್ಸಿಸಲ್ಲಿ. ಸೊ ಯಾವುದಾದ್ರೂ ಕೇಳುವಂಥ ಕ್ವಶನ್ಸ್ ಇರ್ತಾವಲ್ಲ ಅದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತೀವಿ, ಎಕ್ಸ್ಟ್ರಾ ನೋಟ್ ಅಂತೇಳಿ. ಸೊ ನಿಮ್ಗೆ ಏನೇನು ಡೌಟ್ಸ್ ಇದೆ ಕೇಳಿ. ಸೊ ಒಂದು 5 ಮಿನಿಟ್ಸಲ್ಲಿ ಒಂದು ಮುಗಿಸ್ಬಿಡ್ತೀನಿ ನಾನು.
ಐ ಥಿಂಕ್ ತುಂಬಾ ಜನ ಕಾಲ್ ಮಾಡ್ತಿದ್ರಿ. ಐ ಥಿಂಕ್ ಟೆಸ್ಟ್ ಸೀರೀಸ್ ಬಗ್ಗೆ ಒಳ್ಳೆ ನಿಮ್ಮ ಒಪಿನಿಯನ್ ಕೊಡ್ತಾ ಇದ್ರಿ. ಸೊ ಸ್ವಲ್ಪ ಜನ ಕಾಯ್ತಾ ಇದ್ದೀರಿ. ಸೊ ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ಸೊ ನಿಮಗೂ ಕ್ಯೂರಿಯಾಸಿಟಿ ಐತಿ, ಇವನ್ ನನಗೂ ಕ್ಯೂರಿಯಾಸಿಟಿ ಐತಿ. ಓಕೆ, ನೋಡೋಣ ಎಲ್ಲಿವರೆಗೆ ಹೋಗುತ್ತೆ. ನಮ್ದು 100% ನಾವು ವರ್ಕ್ ಕೊಡ್ತೀವಿ. ಸೊ ರವಿಚಂದ್ರ, ಸುಪ್ರಿಯಾ, ಸುಜಾತ, ಯಮನಪ್ಪ, ಪ್ರಮೀಳಾ, ಮತ್ತೆ ಯಾರು ಇದ್ದೀರಿ? ಸೊ ಕೇಳ್ಬೋದು ಸರ್. ಸರ್ GK ಬುಕ್ಸ್ ಆಥರ್ಸ್ ನೇಮ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಲಾಸ್ಟ್ ಕ್ಲಾಸಲ್ಲಿ. ಓಕೆ. ಸೊ GK ಸ್ಟ್ಯಾಂಡರ್ಡ್ ಬುಕ್ಸ್ ಸಜೆಸ್ಟ್ ಮಾಡಿದ್ದೆ ನಾನು. ಸೊ ಇವತ್ತು ನಾನು ಅದನ್ನ ಗ್ರೂಪಲ್ಲಿ ಹಾಕ್ತೀನಿ. ಇವತ್ತು ನನ್ನ ಹತ್ರ ಇದೆ ಒಂದು ಯಾವ್ಯಾವ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವ್ಯಾವ ರೆಫರ್ ಮಾಡ್ಬೇಕಂತ ಹೇಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಆಯ್ತು. ಆಲ್ಮೋಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಸೊ ಇವನ್ MCQ ಬಂದ್ಬಿಟ್ಟು ಎಲ್ಲ ಟೈಪ್ ಇರ್ತವೆ. ಓಕೆ, ಸೊ ನೀವು ಸ್ಟೇಟ್ಮೆಂಟ್ ಬೇಸ್ಡ್ ಅಂತೇಳಿ ಒಂದಕ್ಕೆ ಸ್ಟಿಕನ್ ಆಗೋದು ಬೇಸ್ಟ್. ಸೊ ಎಲ್ಲ ಟೈಪ್ ಇರ್ತವೆ. ಸೊ KPSC ಯಾವ ರೀತಿ ಟ್ರೆಂಡ್ ಐತಿ, ಸೊ ಅದ್ರ ಪ್ರಕಾರ ಇರ್ತವೆ. ಓಕೆ, ಅದೇ ಅಗ್ರಿಕಲ್ಚರ್ ಸೆಕ್ಷನ್ ಬಂದ್ಬಿಟ್ಟು ಪೇಪರ್ ಡಿಸ್ಕಷನ್ ಮಾಡ್ತೀವಿ. ಸೊ ಮಂಡೇ ಬಂದ್ಬಿಟ್ಟು ಒಂದು 6 o'clock ಇಂದ ಒಂದು ಆಲ್ಮೋಸ್ಟ್ ಒಂದು 8 o'clock ವರೆಗೂ ಡಿಸ್ಕಷನ್ ಇರುತ್ತೆ. ಓಕೆ, ಅಗ್ರಿಕಲ್ಚರ್ ಸೆಕ್ಷನ್ 2 ಬಂದ್ ಮಾಡ್ತೀನಿ. ಸೊ GK GD ಬಂದ್ಬಿಟ್ಟು ಸೊ ಲಾಸ್ಟ್ ಫೈನಲ್ ಅಲ್ಲಿ ಇಟ್ಕೊಂತೀನಿ, ರ್ಯಾಪಿಡ್ ರಿವಿಷನ್ ಅಂತ ಹೇಳಿ. ಸೊ ಅಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ ಇಂಪಾರ್ಟೆಂಟ್ ಯಾವ್ಯಾವ ಎಕ್ಸಾಮ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳಿ ಕ್ವಿಕ್ ಆಗಿ ರಿವ್ಯೂ ಮಾಡ್ಕೊಂಡು ಹೋಗೋಣ. ಮತ್ತೇನು ಡೌಟ್ಸ್ ಇದಾವೆ ಆಕ್ಚುಲಿ? ಸೊ ಇದು ಪ್ರಾಫಿಟ್ ಓರಿಯೆಂಟೆಡ್ ಅಂತ ಚೆನ್ನಾಗಿ ಬರಲ್ಲ ಆಕ್ಚುಲಿ. ಇವತ್ತು ಅದೇ ಮೆಸೇಜ್ ಒಬ್ರು ಹಾಕಿದ್ರು. ಸೊ ಐ ಥಿಂಕ್ ನಾವು ₹1 ಒಂದು ಕ್ವಶನ್ ₹1 ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಅದು ಮತ್ತೆ ಸಿನಾಪ್ಸಿಸ್ ವಿತ್ ಕ್ವಶನ್ಸ್ ಎರಡು ಸೇರಿ 1000 ಕ್ವಶನ್ಸ್ 1000 MCQs ₹1000 ಇಟ್ಟಿದ್ದೀವಿ. ಒಂದ್ ವೇಳೆ ಅಂಥದ್ದು ಏನಾದರೂ ಯಾರಿಗಾದ್ರೂ ಟೆಸ್ಟ್ ನೀಡಿತ್ತು, ಸೊ ಫ್ಲೈಟ್ ಕಾಪಾಡ್ ಮಾಡಕ್ ಆಗ್ತಾ ಇಲ್ಲ ಅನ್ನೋರು ಇದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಒಂದು 10 ಮೆಂಬರ್ಸ್ ಕೊಡ್ಬೇಕಂತ ಮಾಡಿದ್ದೀನಿ. ಸೊ ಅಗ್ರಿಕಲ್ಚರ್ BSc ಅಗ್ರಿ ಬೇಸ್ಡ್ ಇರೋದ್ರಿಂದ ನನ್ಗೆ ಗೊತ್ತಾಗುತ್ತೆ ಯಾರಿಗೆ ನೀಡಿದೆ ಯಾರಿಗೆ ನೀಡಿಲ್ಲ ಅಂತ ಹೇಳಿ. ಸೊ ಅಂಥವ್ರು ಯುಟಿಲೈಸ್ ಮಾಡ್ಕೊಡ್ರಿ. ನಾವು ಕೇಳ್ತಾ ಇರೋದು ನಮ್ಮ ಟೈಮಿಗೆ ಮತ್ತು ನಾವು ಕೊಟ್ಟಿರೋ ಟೈಮ್ಗೆ ನಿಮ್ಮ ಅಮೌಂಟ್ನ ಕೇಳ್ತಾ ಇರೋದು. ಸೊ ಕ್ವಾಲಿಟಿ ಬೇಸಿಸ್ ಇದ್ರೆ ನೀವು ಜಾಯ್ನ್ ಆಗಿ, ಇಲ್ಲಾಂದ್ರೆ ಕ್ವಾಲಿಟಿ ಬೇಸಿಸ್ ಇದ್ರೆ ಜಾಯ್ನ್ ಹಾಕೋಬೇಡಿ. ಬೇರೆ ಟೆಸ್ಟ್ ಇದಾವೆ, ಬೇಕಾದ್ರೆ ಅವನ್ನ ನೀವು ತಗೋಬಹುದು, ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ರೀನೋಟಿಫಿಕೇಶನ್ ಆಗುವಂಥ ಚಾನ್ಸಸ್ ತುಂಬಾ ಐತಿ ಇನ್ನೊಂದು 2 ತಿಂಗಳಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸ್ಟಿಕನ್ ಆಗಿ, ಸ್ವಲ್ಪ ಎಕ್ಸಾಮ್ಸ್ಗೆ ಟೈಮ್ ಇಲ್ಲ. ಆಮೇಲೆ 8 ವರ್ಷ ಆದ್ಮೇಲೆ ಬಂದಿರೋದು. ಸೊ ನೀವು ಒಂದ್ಸಲ AO ಆಗಿ ಸ್ವಲ್ಪ ಸೊಸೈಟಿಯಲ್ಲಿ ನಿಂತ್ಕೊಂಡು ಜನರ ಮಧ್ಯೆ ನಿಂತ್ಕೊಂತೀರಲ್ಲ, ಅವಾಗ ಅದು ಫೀಲ್ ಬೇರೆ ಇತ್ತು ಆಕ್ಚುಲಿ. ಇವಾಗ ₹2000 ಸಮ್ ಬಹಳಷ್ಟು ಜನ ಥಿಂಕ್ ಮಾಡ್ಬೋದು ಆಕ್ಚುಲಿ. ಸೊ ನೀವು ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ 80,000 85,000 ಸ್ಯಾಲ್ರಿ ತಗೋತೀರ ಮುಂದೆ. ಸೊ ಹಾಗಾಗಿ ₹2000 ಅಫೋರ್ಡೆಬಲ್ ಅನ್ಕೊಂಡಿನಿ ನಾನು. ಬಟ್ ನಾವಂತೂ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮತ್ತು ಹಾರ್ಡ್ ವರ್ಕ್ ಮಾಡ್ಕೊಂಡು ಬರ್ತೀವಿ. ಸೊ ಯಾಕಂದ್ರೆ UPSC ಅಲ್ಲಿ ಲಾಸ್ಟ್ ಒಂದು 3.5 ಇಯರ್ಸ್ ಮಾಡ್ತಾ ಇರೋದ್ರಿಂದ ಸೊ ನಮ್ಗೆ ಗೊತ್ತಾಗುತ್ತೆ ಪಲ್ಸ್ ಆಕ್ಚುಲಿ. ಓಕೆ, ಯಾವ ರೀತಿ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ಹೇಳಿ ನಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಕ್ವಶನ್ ಪೇಪರ್ಸ್ ತೆಗಿತೀವಿ. ಸೊ ಮತ್ತೇನು ಕ್ವಶನ್ಸ್ ಇದಾವೆ? ಬಹಳಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಿ, ಆಮೇಲೆ ಕೇಳ್ತಾ ಇದ್ದೀರಿ. ಸೊ ಅದಕ್ಕಾಗಿ ಇವತ್ತು ಮತ್ತೆ ಗೂಗಲ್ ಮೀಟ್ ಬಂದಿದ್ದೀನಿ. ಸೊ ಏನು ಡೌಟ್ಸ್ ಇದೆ ಅಂತ ಕೇಳ್ಬೋದು ನೀವು. ದೇವೇಂದ್ರ, ಅಕ್ಷತಾ, ಕವಿತಾ, ಸಿಂಧು, ಪವಿತ್ರ, ಆಮೇಲೆ ವರ್ಷಾಮೃತ. ಏನು ಡೌಟ್ಸ್ ಇದೆ ಕೇಳ್ಬೋದು ಶಿಕ್ಷಕ. ನೀವು ನಮ್ಮ ಮೇಲೆ ಬಿಲೀವ್ ಮಾಡಿ, ಸೊ ನಾವು ಮಾಡ್ತೀವಿ ವರ್ಕ್ ಅಂತ ಹೇಳಿ. ಸೊ ಇಷ್ಟು ನಮ್ಮನ್ನು ನೀವು ಬಿಲೀವ್ ಮಾಡಿದ್ರೆ ನಾವು ಸ್ವಲ್ಪ ಒಳ್ಳೆ ಕಂಟೆಂಟ್ ಕೊಡ್ತೀವಿ. ನಮ್ಮನ್ನು ಬಿಲೀವ್ ಮಾಡಲಿಲ್ಲ ಅಂತಂದ್ರೆ
ಸೊ ಏನಾಗುತ್ತೆ, ಆ, ನಿಮ್ಗೆ ಯಾವ್ದು ಬರೆದ್ರು ನಿಮ್ಗೆ ಖುಷಿನೇ ಆಗಲ್ಲ ಆಕ್ಚುಲಿ ಟೆಸ್ಟ್. ಒಂದು ಒಬ್ಬರ ಮೇಲೆ ನೀವು ಬಿಲೀವ್ ಮಾಡ್ಕೊಂಡು ಒಂದ್ ಸ್ವಲ್ಪ 100% ಎಫರ್ಟ್ ಹಾಕಿದ್ರೆ 100% ರಿಸಲ್ಟ್ ಹಾಗೆ ಆಗುತ್ತೆ. ಸೊ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಏನಾದ್ರೂ ನೀವು ಇದ್ರೆ ಕ್ವಶನ್ಸ್, ಲಾಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಓಕೆ, ಸೊ ಅಷ್ಟರಲ್ಲಿ ನಾನು ಮುಗಿಸ್ತೀನಿ. ಸರ್ ಕರೆಂಟ್ ಅಫೇರ್ಸ್ ಎಷ್ಟು ಮಂತ್ಸ್ ಓದ್ಬೇಕು? ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ಜನವರಿಯಿಂದ ಓದ್ಬೇಕು. ಇವಾಗ ಸದ್ಯಕ್ಕೆ ಒಂದು ಲಾಸ್ಟ್ ಒಂದು 8 ಮಂತ್ಸ್ ಒಂದು ಇರಬೇಕು ಕರೆಂಟ್ ಅಫೇರ್ಸ್ ನಿಮ್ಮ ಹತ್ರ. ಅಂದ್ರೆ KPS ಇವಾಗ ಏನ್ ಮಾಡ್ತಾನೆ ಎಕ್ಸಾಮ್ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಸೊ ಏನ್ ಮಾಡ್ತಾನೆ, ಬೇಸಿಕ್ಸ್ಗೆ ಹೋಗ್ತಾನೆ ಆಕ್ಚುಲಿ. ನೀವು ಕರೆಂಟ್ ಅಫೇರ್ಸ್ ಟಚ್ ಅಲ್ಲಿ ಇದ್ರೆ ನೀವು ಬೇಸಿಕ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಸೊ ಸ್ಪರ್ಧಾ ಅರಿವು ಐತಿ, ಅದೊಂದು ಮ್ಯಾಗಝಿನ್ ರೆಕಮೆಂಡ್ ಮಾಡ್ತೀನಿ. ಆಮೇಲೆ ಸ್ಪರ್ಧಾ ವಿಜೇತ. ಸೊ ಇಂಥವು KPS ಎಕ್ಸಾಮ್ಸ್ಗೆ ಎನಫ್ ಆಕ್ಚುಲಿ. ಇಲ್ಲ ಸರ್, ಇವಾಗ ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ ಸರ್, ಅದ್ರ ಹಿಂದೆ ಓದಿದ್ವಿ ನಾವು. ಇವಾಗ ಮತ್ತೆ ಮುಂದೆ ಎಕ್ಸಾಮ್ ಇರುತ್ತಲ್ಲ, ಹಿಂದಿನ ಓದ್ಬೇಕಾ ಅಥವಾ ಇವಾಗಿಂದ ಕರೆಂಟ್ ಅಫೇರ್ಸ್ ಓದ್ಬೇಕಾ? ಆಲ್ರೆಡಿ ಹಿಂದೆ ಓದಿದ ಇನ್ಫಾರ್ಮೇಶನ್ ಓದಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕು? ಫಾರ್ ಎಕ್ಸಾಂಪಲ್ ನೀವು 2024 ಓದಿರ್ತೀರಿ ಅಂತ ತಿಳ್ಕೊಂಡ್ರೆ, ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಂದ ಒಂದು 4 ಮಂತ್ಸ್ ಬ್ಯಾಕ್. ಬಟ್ ಅದು ಆಲ್ರೆಡಿ ರಿವಿಷನ್ ಮಾಡಕ್ಕೆ ಎಷ್ಟು ಒಂದ್ಸಲ ಓದಿದ್ದೀರಾ? ರಿವಿಷನ್ ಮಾಡಕ್ಕೆ ಮಿನಿಮಮ್ ಎಷ್ಟು ಅರ್ಧ ಟೈಮ್ ಕಡಿಮೆ ಆಗುತ್ತೆ ನಿಮಗೆ. ಐ ಥಿಂಕ್ ಹಂಗೆ ಓದಿದ್ರೆ ಬೆಟರ್ ಆಕ್ಚುಲಿ. ಕ್ವಶನ್ಸ್ ಎಲ್ಲಿಂದ ಬರ್ತದೆ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನಿಮ್ಮ ಹತ್ರ ಇರಬೇಕು. ಆ ರೀತಿ ಓದ್ದವ್ರಾಗಿದ್ರೆ ನಾನು ಹೇಳ್ತೀನಿ. ಸೊ ಜನವರಿಯಿಂದ ಐ ಥಿಂಕ್ ಮೋರ್ ದೆನ್ ಎಲ್ಲ ಸಕ್ಸೆ ಅಂತ ಅನ್ಕೋತೀನಿ. ಸೊ ಕರೆಂಟ್ ಅಫೇರ್ಸ್ ಅದು ಒಂಥರ ಓಷನ್, ಯಾವ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಓಕೆ, ಸೊ ನಿಮಗೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕ್ವಶನ್ಸ್ ಕೇಳ್ಬೋದು. ಬಟ್ ಅದ್ರ ಮೇಲೆ ವರ್ಕೌಟ್ ಮಾಡೋದು ಬೇಡ, ಜಸ್ಟ್ ಸ್ಟ್ಯಾಟಿಕ್ ಸಿಲೆಬಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಆಟೋಮೆಟಿಕಲಿ ಸ್ಕೋರ್ ಆಗುತ್ತೆ ನಿಮ್ದು. ಸ್ಟ್ಯಾಟಿಕ್ ಮೇಲೆ ಫೋಕಸ್ ಮಾಡಿದ್ರೆ ನೀವು ಕರೆಂಟ್ ಅಫೇರ್ಸ್ನು ಕೂಡ ಸುಮ್ ಲಾಜಿಕ್ ಮೇಲೆ ಅಟೆಂಡ್ ಮಾಡ್ಬೋದು ಕ್ವಶನ್ಸ್ ಡೈರೆಕ್ಟ್ ಆಗಿ. ನಿಮ್ಗೆ ಏನು ಕರೆಂಟ್ ಅಫೇರ್ಸ್ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಸ್ವಲ್ಪ ನಿಮ್ಗೇನು ಐಡಿಯಾ ಸಿಗುತ್ತೆ ಆಕ್ಚುಲಿ ಹೆಂಗೈತಿ. ಸೊ ಒಂದು ಪಾಲಿಟಿ, ಒಂದು ಎಕನಾಮಿ ಅಂದ್ರೆ ಹೆಂಗೈತಿ. ಹ್ಮ್ ಸೊ ಆ ರೀತಿ ಓಕೆ ಸರ್. ಈಗ ಆಲ್ರೆಡಿ ಓದಿದವರು ಓದ್ರಿ, ಅವನ್ ಬಿಡೋದ್ ಬೇಡ. ಹಳೇದು ಇನ್ಫಾರ್ಮೇಶನ್ ಓದ್ರಿ, ಕ್ವಿಕ್ ರಿವಿಷನ್ ಮಾಡ್ಕೊಂಡು ಹೋಗ್ರಿ ಅಷ್ಟೇ. ಸೊ ಟೆಸ್ಟ್ ಸೀರೀಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ನೋಡಿ ಎಷ್ಟು ಜನ ಖಾಲಿ ಕೂತ್ಕೊಂಡಿದ್ದೀರಾ. ಎಷ್ಟೆಷ್ಟೋ ಜನ, ತುಂಬಾ ಜನ ಓದ್ಕೊಂಡು ಆಲ್ರೆಡಿ ಪ್ರಿಪ್ರೇಷನ್ ಒಂದು ಹಂತಕ್ಕೆ ರೀಚ್ ಮಾಡಿ ಮುಗಿಸಿದ್ದಾರೆ. ಸೊ ಅವ್ರಿಗೆ ನೀವು ಟ್ಯಾಕಲ್ ಮಾಡ್ಬೇಕಂತಂದ್ರೆ ಸೊ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ ನೀವು ಬರೆಯೋದು ಬೆಟರ್ ಆಕ್ಚುಲಿ. ಸೊ ಅಟ್ಲೀಸ್ಟ್ ನಿಮಗೆ ಟೆಸ್ಟ್ ಅಲ್ಲಿ 5 ಮಾರ್ಕ್ಸ್ ಬರಲಿ, 10 ಮಾರ್ಕ್ಸ್ ಬರಲಿ, ಎಷ್ಟೇ 100 ಮಾರ್ಕ್ಸ್ ಬರಲಿ, ಟೆಸ್ಟ್ ಸೀರೀಸ್ ಬರೆಯೋದ್ರಿಂದ ಸೊ ಕ್ಲಾರಿಟಿ ಸಿಗುತ್ತೆ ನಮ್ಗೆ ಆಕ್ಚುಲಿ. ಅಂದ್ರೆ ಸಬ್ಜೆಕ್ಟ್ ಎಷ್ಟು ಓದ್ಬೇಕು, ಎಷ್ಟು ಇನ್ನೂ ಓದ್ಬೇಕು, ಯಾವ್ಯಾವ ಓದಿದ್ದೀನಿ ಅಂತ ಹೇಳಿ. UPSC ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಮೇನ್ ಟೆಸ್ಟ್ ಸೀರೀಸ್ ತಗೊಂತಾರೆ ಆಕ್ಚುಲಿ. ಟೆಸ್ಟ್ ಸೀರೀಸ್ ನ ಫಾಲೋ ಮಾಡ್ತಾರೆ. ಟೆಸ್ಟ್ ಸೀರೀಸ್ ತಗೊಂಡು ಕರೆಕ್ಟ್ ಆಗಿ ಏನೇನು ಸಬ್ಜೆಕ್ಟ್ ಮುಗಿಸ್ಕೊಂತಾರೆ. ಸೊ ಟೆಸ್ಟ್ ಸೀರೀಸ್ ಆದ್ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಆಕ್ಚುಲಿ, ನಾನು ಯಾವ ಏರಿಯಾದಲ್ಲಿ ವೀಕ್ ಇದ್ದೀನಿ, ನಾನು ಯಾವ ಏರಿಯಾ ಸ್ಟ್ರಾಂಗ್ ಐತಿ ಅಂತ ಹೇಳಿ. ಸೊ ಹಂಗಾಗಿ ಟೆಸ್ಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್. ಯಾವುದು ಏನು ಇಲ್ಲ ಅಂತಂದ್ರೆ ಟೆಸ್ಟ್ ಸೀರೀಸ್ ಬರೋದ್ರಿಂದ ಬೇರೆ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ಸ್ AO ಅಷ್ಟೇ ಅಲ್ಲ, ಸೊ ಬೇರೆ ಎಕ್ಸಾಮ್ಸ್ ಫಾರ್ ಎಕ್ಸಾಂಪಲ್ ಬೇಗ ಬೇಗ ಕರೆದ್ರಂದ್ರೆ ಸೊ ಡಿಪಾರ್ಟ್ಮೆಂಟ್ ಇಂದ ಅವು ಎಕ್ಸಾಮ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ಟೆಸ್ಟ್ ಸೀರೀಸ್ ಮಾಡೋದ್ರಿಂದ ನಿಮ್ಗೆ ಲಾಸ್ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ. ಇನ್ನು ಕ್ಲಾಸ್ ಕೇಳಿ ಒಂದ್ ಸ್ವಲ್ಪ ಮರಿಬೋದು, ಬಟ್ ಟೆಸ್ಟ್ ನ ರಾಂಗ್ ಮಾಡಿ ಅದನ್ನ ರೈಟ್ ಮಾಡ್ತೀರಿ ಮತ್ತೆ ಸಿನಾಪ್ಸ್ ಅಲ್ಲಿ ಓದ್ಕೊಂತೀರಿ ಅಂತಂದ್ರೆ ಅದು ನಿಮ್ಮ ಮೆಮೊರಿಯಲ್ಲಿ ಸ್ವಲ್ಪ ಜಾಸ್ತಿ ದಿವಸ ಇರುತ್ತೆ. ಸೊ ಓನ್ಲಿ ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು ನಾನು ಓದಿದ್ದೀನಿ, ನಾವು ಓದಿದ ಮೇಲೆನೆ ಅಟೆಂಡ್ ಮಾಡ್ತೀನಿ, ಅಷ್ಟೇ ನಾನು ರೈಟ್ ಮಾಡಬೇಕು ಅನ್ನೋದೈತಲ್ಲ, ಅದು ತುಂಬಾ ಅದು ಶುದ್ಧ, ಅದು ತಪ್ಪದು ಆಕ್ಚುಲಿ ನಾವು ಸ್ಟೂಡೆಂಟ್ ಮಾಡೋದು. ಓಕೆ, ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡ್ತಾ ಮಾಡ್ತಾನೆ ಹಂಗೆ ಹಂಗೆ ಓದ್ತಾ ಓದ್ತಾನೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕು. ಇವನ್ ಓದಿಲ್ಲ ಅಂದ್ರೆ ಇನ್ಫಾರ್ಮೇಶನ್ ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ಮೇಲೆ ಸೊ ಯಾವ್ದು ಓದ್ಬೇಕು ಅದಾದ್ರೆ ಗೊತ್ತಾಗುತ್ತೆ ಆಕ್ಚುಲಿ. ಇದನ್ನ ಓದ್ಬೇಕಾಗಿತ್ತು, ಇದನ್ನ ರಾಂಗ್ ಮಾಡಿದೆ, ಸೊ ಇದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀಟಾಗಿ ಓದ್ಕೋಬೇಕು ಅನ್ನೋದೊಂದು ಸ್ವಲ್ಪ ಭಯ ಆದ್ರೂ ಉಟ್ಕೊಂತೈತೆ ಆಕ್ಚುಲಿ. ಸೊ ಆ ಭಯದಲ್ಲಿ ನೀವೇನ್ ಮಾಡ್ತೀರಿ, ಸ್ವಲ್ಪ ಚೆನ್ನಾಗಿ ಮಾಡ್ತೀರಿ ನಿಮ್ ಪ್ರಿಪರೇಷನ್ಸ್.
ಸೊ ವರ್ಕ್ ಮಾಡಿ ಚೆನ್ನಾಗಿ, ಆಮೇಲೆ ಆಲ್ ದ ಬೆಸ್ಟ್. ಏನೇ ಇದ್ರೂ ನೀವು ನಂಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಕೇಳ್ಬೋದು. ಓಕೆನಾ? ಓಕೆ ಸರ್. ಸೊ 8 ವರ್ಷ ಆದ್ಮೇಲೆ ಬಂದಿರೋದ್ರಿಂದ ಐ ಥಿಂಕ್ ಇವಾಗ ನೀವು ಹಿಂದೆ ಮುಂದೆ ನೋಡ್ಕೊಳ್ಬೇಡಿ. ಸೊ ಇನ್ನೂ ನೋಟಿಫಿಕೇಶನ್ ಆಗಲ್ಲ, ಇನ್ನೊಂದು ವರ್ಷ ಆಗುತ್ತೆ, ಇನ್ನೂ ಒಳ ಮೀಸಲಾತಿ ತುಂಬಾ ತೊಂದರೆ ಐತಿ, ಇವೆಲ್ಲ ಮಾತಾಡ್ತಾರೆ ಆಕ್ಚುಲಿ. ಸೊ ನೀವು ಹಂಗೆ ಅವ್ರು ಮಾತಾಡ್ತಾ ಮಾತಾಡ್ತಾ ಹಂಗೆ ಓದ್ಕೊಂಡು ಹೋಗ್ತಿರ್ತಾರೆ. ಸೊ ನೀವು ಕೇಳ್ತಾ ಕೇಳ್ತಾ ಏನ್ ಮಾಡ್ತೀರಿ, ಇವತ್ತಾಗಲ್ಲ ನಾಳೆ ಆಗಲ್ಲ ಎಕ್ಸಾಮ್ ಹೊರಟು ಹಂಗೆ ಕುತ್ಕೊಂಡಿರ್ತೀರಿ, ಅಥವಾ ಹಿಂದಿನವ್ರು ಮುಂದೆ ಹೋಗ್ತಾರೆ ಆಕ್ಚುಲಿ. ಹಂಗಾಗಿ ಸೊ ನಿಮ್ದು ಪ್ರಿಪ್ರೇಷನ್ ಹೆಂಗಿರ್ಬೇಕಂದ್ರೆ ಒಂದು ಆಮೇಲೆ ರೀತಿನೇ ಇರ್ಬೇಕು ಆಕ್ಚುಲಿ. ಸ್ಲೋ ಆಗಿದ್ರು ಕನ್ಸಿಸ್ಟೆನ್ಸಿ ಇರ್ಬೇಕು ಆಕ್ಚುಲಿ ಪ್ರಿಪ್ರೇಷನ್. ಅವಾಗೇ ಒಂದು ಸ್ವಲ್ಪ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ನಿಲ್ಲಕ್ಕಾಗುತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಸೊ ಟೆಸ್ಟ್ ಸೀರೀಸ್ ಬಗ್ಗೆ ಆಗಿರ್ಬೋದು, ನಾನು PYQ ಅನಲೈಸಿಸ್, ಆಮೇಲೆ ಸೊ ಟೆಸ್ಟ್ ಸೀರೀಸ್ ಏನೇನಿದೆ ಅಂತ ಹೇಳಿದ್ದೀನಿ. ಓಕೆ, ಇನ್ನೊಂದು ಸೊ ಒಬ್ರು ತಗೊಂಡು ಒಂದು 3-4 ಜನ ಶೇರ್ ಮಾಡ್ಕೋತೀರಿ ಅನ್ನೋದು ನನ್ಗೆ ಗೊತ್ತು ಆಕ್ಚುಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ ತಗೊಂಡಿರ್ತಾನೆ, ಇಲ್ಲ ನೀವು ಇಬ್ರು ಕೂಡ ತಗೊಂಡಿರ್ತೀರಿ. ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮಟೀರಿಯಲ್ ಸಿಗ್ಲಿಲ್ಲ ಅಂತಂದ್ರೆ ಸೊ ಅವಾಗ ಏನಾಗುತ್ತೆ, ಅವ್ನು ನಿನ್ ಫ್ರೆಂಡೇ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಸೊ ಇಬ್ರು ಕೂಡ ತಗೊಂಡಿರ್ತೀರಿ, ಒಂದ್ 4 ಟೆಸ್ಟ್ ಚೆನ್ನಾಗಿ ಅನ್ಸಿದ್ಮೇಲೆ ಇಲ್ಲ ನಾನು ಟೆಸ್ಟ್ ಸೀರೀಸ್ ನ ಶೇರ್ ಮಾಡಿದ್ರೆ ಅವ್ರು ಓದ್ತಾರ ಅನ್ನೋದು ಒಂದು ಮನೋಭಾವ ಇದ್ದೇ ಇರ್ತೈತಿ ಒಬ್ಬೊಬ್ರಿಗೆ. ಅಂದ್ರೆ ಪರ್ಸೆಪ್ಷನ್ ಒಬ್ರಿಂದ ಒಬ್ರಿಗೆ ಡಿಫ್ರೆಂಟ್ ಆಗಿರುತ್ತೆ ಆಕ್ಚುಲಿ. ಮ್ಯಾಟ್ರ್ ಅಂದ್ರೆ ಮೀನ್ಸ್ ₹2000, ಸೊ ಇಟ್ಸ್ ಯೂಸ್ ಅನ್ಸ್ಬೋದು ಬೇರೆಯವ್ರಿಗೆ. ಬಟ್ ಐ ಥಿಂಕ್ ನಾವು ಮಾಡ್ತಾ ಇರೋದಕ್ಕೆ ನಾವು ₹2000 ಅಂತ ಹೇಳಿ ಅಫೋರ್ಡೆಬಲ್ ಪ್ರೈಸ್ ಇಟ್ಟಿದ್ದೀನಿ ನಾನು. ಬಹಳಷ್ಟು 4,000 5,000 ಇಟ್ಟಿಲ್ಲ, ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ಇಟ್ಟಿದ್ದಾರೆ. ಬಟ್ ಇದಕ್ಕೆ ಬಂದ್ಬಿಟ್ಟು ನಾವು ಒಂದು ಕ್ವಶನ್ ₹1 ಚಾರ್ಜ್ ಮಾಡ್ತಾ ಇದೀವಿ ಅಷ್ಟೇ. ಏನಾಗುತ್ತೆ ಅಂದ್ರೆ ನೀವು ಅಲ್ಲಿ ಇಲ್ಲಿ ಹಂಚ್ಕೊಂಡು ತಿನ್ನೋದ್ರಿಂದ ಒಬ್ರಿಗೆ ಹೊಟ್ಟೆ ತುಂಬುತ್ತೆ, ಒಬ್ರಿಗೆ ಹೊಟ್ಟೆ ತುಂಬಲ್ಲ. ಸೊ ಆ ರೀತಿ ಚಾನ್ಸಸ್ ಇರುತ್ತೆ. ಐ ಥಿಂಕ್ ನಾಳೆ ನೀವು ಸ್ಯಾಲ್ರಿ ಅಲ್ಲಿ ಆದ್ರೆ ಒಬ್ರಿಗೆ ನೀನು ಒಂದು 45,000 ಇಟ್ಕೊ, ನಾನು 45,000 ಇಟ್ಕೊ ಅಂತ ಆಗಲ್ಲ. ಓಕೆನಾ? ಸೊ ಹಂಗಿರುತ್ತೆ. ಟೆಸ್ಟ್ ಸೀರೀಸ್ ಬಗ್ಗೆ ನೀವು ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಐ ಥಿಂಕ್ ಒಂದ್ಸಲ ನೀವು ನಂಬಿಕೆ ಇಟ್ಕೊಂಡು ಯಾವ ಟೆಸ್ಟ್ ಸೀರೀಸ್ ಜಾಯ್ನ್ ಆಗ್ತೀರಾ ಜಾಯ್ನ್ ಆಗಿ, ಸೊ ನಿಮ್ಗೆ ರಿಸಲ್ಟ್ ಬರೋವರೆಗೂ ವರ್ಕ್ ಮಾಡ್ತಾ ಇರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ರವಿಚಂದ್ರ ಆಗಿರ್ಬೋದು, ಯಮನಪ್ಪ, ಪ್ರಮೀಳಾ, ಪ್ರಿಯಾ, ಸೊ ಪವಿತ್ರ, ಓಕೆ ಸುಜಾತ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಗೂಗಲ್ ಮೀಟ್ಗೆ. ನಿಮ್ಮ ಫ್ರೆಂಡ್ಸ್ ಹೇಳಿ, ಸೊ ಇದು ಟೆಸ್ಟ್ ಸೀರೀಸ್ ಬಗ್ಗೆ ಇರುತ್ತೆ ಅಂತ ಇನ್ಫಾರ್ಮೇಶನ್. ಹಲೋ ಓಕೆ, ಹೇಳಿ ಸುಜಾತ. ಸರ್, ಇವಾಗ ನಿಮ್ ಟೆಸ್ಟ್ ಸೀರೀಸ್ ಸೆಪ್ಟೆಂಬರ್ 28 ಇಂದ ನವೆಂಬರ್ 30 ವರೆಗೂ ಇದೆಯಲ್ಲ? ಹೌದು. ಇನ್ ಕೇಸ್ ಎಕ್ಸಾಮ್ ಮುಂದೆ ಇದ್ರೆ ಲೈಕ್ ಫೆಬ್ರವರಿ ಮಾರ್ಚ್ ಅಲ್ಲಿದ್ರೆ ನೀವು ಕಂಟಿನ್ಯೂ ಮಾಡ್ತೀರಾ, ಅಥವಾ ನವೆಂಬರ್ ಆದ ತಕ್ಷಣ ಬಿಟ್ಬಿಡ್ತೀರಾ? ಇಲ್ಲ, ನಾವು ಟೆಸ್ಟ್ ಕೊಡ್ತೀವಿ ಸರ್, ಬರೀಲಿ, ಏನು ತೊಂದರೆ ಇಲ್ಲ. ಒನ್ಸ್ ಎನ್ರೋಲ್ ಆದ್ರೆ ಬೇಕಾದ್ರೆ ಬೇರೆ ಬೇರೆ ಟೆಸ್ಟ್ಗಳು ಯಾವ್ಯಾವ ಕಂಡಕ್ಟ್ ಮಾಡ್ತಾರಲ್ಲ, ಸೊ ತಗೋಬಹುದು ನೀವು ಟೆಸ್ಟ್ನ. ಅಲೋ ಮಾಡ್ತೀನಿ ನಾನು. ಟೆಸ್ಟ್ ಬರೆಯೋವರೆಗೂ ನೀವು ತಗೋಬಹುದು, ಅಂದ್ರೆ ಮೀನ್ಸ್ ಎಕ್ಸಾಮ್ ಆಗೋವರೆಗೂ ತಗೋಬಹುದು. ಓಕೆ ಓಕೆ, ಐ ಥಿಂಕ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೊಂಡಿನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಂದು ಜಾಯ್ನ್ ಆಗಿದ್ದಕ್ಕೆ. ಆಮೇಲೆ ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಾಲ್ ಮಾಡಿ ನಾನು ಕೇಳ್ತಾ ಇದ್ರಿ, ಟೆಸ್ಟ್ ಸೀರೀಸ್ ಬಗ್ಗೆ ಹೇಳ್ತಾ ಇದ್ರಿ ಒಪಿನಿಯನ್. ಐ ಥಿಂಕ್ ಐ ಆಮ್ ಗ್ಲಾಡ್ ಟು see such a good response from your side. Thank you so much. ಥ್ಯಾಂಕ್ ಯು ಸರ್. ಆರಾಮಾಗಿರಿ. ಸೊ ಆರಾಮಾಗಿ ನಿದ್ದೆ ಮಾಡಿ. ಎಕ್ಸಾಮ್ ಟೈಮಲ್ಲಿ ನಿದ್ದೆ ಮತ್ತೆ ಊಟ ಎಲ್ಲ ಬಿಡ್ತೀರಿ. ಸೊ ಇವಾಗ ಆರಾಮಾಗಿ ನಿದ್ದೆ ಮಾಡ್ತಾ ಆರಾಮಾಗಿ ವರ್ಕ್ ಮಾಡ್ತಾ ಸಿಲೆಬಸ್ನ ಮುಗಿಸ್ಕೊಳ್ರಿ, ಆರಾಮಾಗಿ ಓದ್ರಿ. ಇವಾಗ ಎಕ್ಸಾಮ್ ಹರಿ ಟೈಮಲ್ಲೆಲ್ಲ ಬಂದು ಸರ್ ನಾನು ಅದು ಓದಲಿಲ್ಲ ಇದು ಓದಲಿಲ್ಲ ಅಂತೇಳಿ ನೀವು ಬಂದು ಹೇಳ್ತೀರಿ. ಸೊ ಇವಾಗ ಟೈಮ್ ಇದೆ, ಆರಾಮಾಗಿ ಕುತ್ಕೊಂಡು ಓದ್ರಿ, ಪಕ್ಕ ರಿಸಲ್ಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಕೇಳಿ, ಎಂಡ್ ಮಾಡ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಯಮನಪ್ಪ, ಥ್ಯಾಂಕ್ ಯು ರವಿಚಂದ್ರ, ಥ್ಯಾಂಕ್ ಯು ಸಪ್ರಿಯ, ಥ್ಯಾಂಕ್ ಯು ಸುಜಾತ. ಓಕೆ, ಥ್ಯಾಂಕ್ ಯು ಸಂಜು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ದೇವೇಂದ್ರ.